ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದಿನದ ವ್ಯಾಸಂಗೋಷ್ಠಿಯ ನಿರ್ದೇಶಕರಂತ ಆತ್ಮೀಯವಂತ ರವೀಂದ್ರಕಾರವೇ, ಇದಕ್ಕೆ ತಾನೇ ಆತ್ಮ ಲಾಭದ ಕುರಿತು ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂಥ ಸಹೋದರ ಯಾರು ಜನಾರ್ದನ್ ಹಿರಿಯ ಸಹೋದರ ಚಂದ್ರಯ್ಯನವರೇ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಬಂದು ಇದಕ್ಕೆ ತಾನೇ ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದಂಥ ಎಂ ಆರ್ ಗೋಪಾಲ್ರವರೇ, ಅರಕಲಗೂಡಿಂದ ಬಂದಿರತಕ್ಕಂಥ ಅಮ್ಮನವರೇ, ಎಲ್ಲ ಹಿರಿಯ ಸಹೋದರ ಸಹೋದರಿ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಸಹೋದರರಾದ ಯಾರು ಜನಾರ್ದನ್ ಗುಪ್ತಾರವರು ಆತ್ಮ ಲಾಭದ ಪ್ರಯೋಜನ, ಆತ್ಮದ ಸ್ವರೂಪ, ಆತ್ಮವನ್ನು ಹೇಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಆತ್ಮದ ಒಳಸುಳಿಗಳು, ಒಳನೋಟಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮುಂದೆ ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ್ಮ ದೇಹ ಎರಡೂ ಕೂಡ ಇದ್ದೇ ಇರಲಿ. ಈಗ ಭಾಳ ಶೀರ್ಷಿಕೆ ಭಾಳ ನಮ್ಮ ರಾಘವೇಂದ್ರಾಚಾರ್ಯವರು ಕಳೆದ ತಿಂಗಳಲ್ಲಿ ಕರೆ ಮಾಡಿದರು. ತಾವು ಕೂಡ ಈ ಗೋಷ್ಠಿಯಲ್ಲಿ ಒಂದು ಉಪನ್ಯಾಸವನ್ನು ನೀಡಬೇಕು ಅಂತ ಒಂದು ಕರೆಯನ್ನು ಕೊಟ್ಟು ಆತ್ಮ ಲಾಭಕ್ಕಾಗಿ ಸಾಧನೆ ಎಂಬ ವಿಷಯ ಕುರಿತಂತೆ ತಾವು ವಿಚಾರವನ್ನು ನಮ್ಮನ್ನು ಹಂಚಿಕೊಳ್ಬೇಕು ಅನ್ನೋ ಆಶಯದೊಂದಿಗೆ ತಿಳಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಆತ್ಮ ಲಾಭಕ್ಕಾಗಿ ಸಾಧನೆ ಶೀರ್ಷಿಕೆ ಆಧ್ಯಾತ್ಮಿಕ ವಿಚಾರಕ್ಕೆ ತಕ್ಕವರು ಯಾರು, ಅರ್ಹರು ಯಾರು, ಯೋಗ್ಯರು ಯಾರು ಎನ್ನುವ ವಿಷಯದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ, ಅನುಷ್ಠಾನಕ್ಕೆ ತಂದುಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆಧ್ಯಾತ್ಮ ವಿಚಾರಕ್ಕೆ ತಕ್ಕವರು ಯಾರು ಎಂಬ ಶೀರ್ಷಿಕೆ ನೀಡಿ ಆತ್ಮ ಲಾಭಕ್ಕಾಗಿ ಸಾಧನೆ ಎಂಬ ವಿಷಯವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮೊದಲನೇ ಪ್ರಶ್ನೆ, ಆತ್ಮ ಎಂದರೇನು ಎಂಬ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಕಾಡುತ್ತೆ. ಈಗಾಗಲೇ ಗುಪ್ತಾರ ಹೇಳಿದರು, ಆತ್ಮ ಅಂದರೆ ಒಂದು ಚೈತನ್ಯ ಇದ್ದಾಗೆ, ದೈವಿ ಸ್ವರೂಪಿನ ಅಂಶವನ್ನು ಹೇಳಿದ್ದಾರೆ. ಆತ್ಮಕ್ಕೂ ಶರೀರಕ್ಕೂ ಬಹಳಷ್ಟು ವ್ಯತ್ಯಾಸ ಇದ್ದೇ ಇದೆ. ಆತ್ಮ ಎಲ್ಲಿರುತ್ತೆ, ಹೇಗಿರುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಆತ್ಮ ಅಂದರೆ ಚೈತನ್ಯ, ಪ್ರತಿಯೊಬ್ಬರ ಶರೀರದಲ್ಲೂ ಆತ್ಮವಿದೆ. ಕೆಲವರಿಗೆ ಆತ್ಮ ಇರೋದೇ ಗೊತ್ತಿರೋದಿಲ್ಲ, ಕೆಲವರಿಗೆ ಅಂತ ಹೇಳ್ತಾರೆ. ಬರೀ ದೇಹದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ದೇಹವನ್ನು ದಸ್ಪುಷ್ಟವಾಗಿ ಬೆಳೆಸೋದು, ಸಾಕೋದು ಮತ್ತು ನಿರ್ಗಮಿಸೋದು ಇದೇ ಜೀವನ ಅಂತ ಅಂದ್ಕೊಂಡಿದ್ವಿ. ಆದರೆ ಆತ್ಮ ಅನ್ನೋದು ಒಳಗಡೆ ಇದೆ, ಅದೇ ಚೈತನ್ಯ ಅಂತಕ್ಕಂಥ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ. ಆತ್ಮ ಎನ್ನುವುದು ಗಾಳಿ ಅಂತ ಕಾಣಿಸೋದಿಲ್ಲ. ಒಂದು ಗಾಳಿ ಇದ್ದಾಗೆ, ಗಾಳಿ ಕಾಣಿಸೋದಿಲ್ಲ. ಪಾಪ ಕಾರ್ಯ ಮಾಡುವಾಗ ಆತ್ಮ ನಮ್ಮನ್ನು ಎಚ್ಚರಿಸುತ್ತದೆ. ಪಾಪ ಕಾರ್ಯ ಮಾಡುವಾಗ ನಮ್ಮನ್ನು ಆತ್ಮ ಎಚ್ಚರಿಸುತ್ತದೆ. ಆತ್ಮ ತತ್ವವನ್ನು ಅರಿಯದಿದ್ದರೆ ಜೀವನ ನಿರರ್ಥಕ
ದೇಹ ಅಂತಕ್ಕಂಥದ್ದು ಚಂಚಲ, ಆತ್ಮಕ್ಕೆ ಸಾವಿಲ್ಲ ಎನ್ನುವ ವಿಷಯವನ್ನು ಈಗಾಗಲೇ ಹೇಳಿದ್ದಾರೆ. ಸಾವಿಲ್ಲ, ದೇಹಕ್ಕೆ ಸಾವಿದೆ. ದೇಹ ನಶ್ವರ, ಆತ್ಮ ನಶ್ವರ ಅಲ್ಲ, ಅಂದರೆ ದೇಹಕ್ಕೆ ಸಾವಿಲ್ಲ. ಹೀಗಾಗಿ ಆತ್ಮ ಉನ್ನತಿಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಸಾಕಷ್ಟು ಆತ್ಮದ ಬಗ್ಗೆ ನಾವು ಮಾತಾಡ್ತೇವೆ ಸಹಜವಾಗಿ, ಜನಸಾಮಾನ್ಯರಲ್ಲಿ. ಆತ್ಮಗೌರವ, ಆತ್ಮಸಾಕ್ಷಿ, ಮೃತರ ಆತ್ಮಕ್ಕೆ ಶಾಂತಿ ಕೊಡೋದು, ಆತ್ಮ ಮೊಟ್ಟೆ ಹೇಳುವುದು, ಆತ್ಮಸ್ಥೈರ್ಯ, ಆತ್ಮವಂಚನೆ. ಈ ಹಿನ್ನೆಲೆಯಲ್ಲಿ ಆತ್ಮವನ್ನು ಪ್ರೀತಿಸಬೇಕು. ಮಾಡುವ ಕೆಲಸವನ್ನು ಆತ್ಮಸಂತೋಷದಿಂದ ಮಾಡಿ ಎಂಬುದಾಗಿ ದಾರ್ಶನಿಕರು, ಸಂತರು, ಮಹಾತ್ಮರು, ಮೌಲ್ಯಯುತ ಜೀವನ ನಡೆಸುವವರು ಹೇಳುತ್ತಾರೆ. ಹಾಗೆ ನಡೆದುಕೊಳ್ತಾರೆ. ಅಂದರೆ ಹೈ ಮೈಂಡೆಡ್ನೆಸ್ ಇರೋರು ಎಂದರ್ಥ. ಮಹಾತ್ಮರು ಅಂತಂದರೆ ಬಹಳಷ್ಟು ವಿಚಾರಗಳನ್ನು ಮಂಥನ ಮಾಡಿಕೊಂಡು ಆ ದಿಕ್ಕಿನತ್ತ ಸಾಕ್ತಾ ಇರೋರು ಇರ್ತಾರೆ. ಹಾಗೆ ಮತ್ತೆ ಹಾರ್ಟ್ ಅನ್ನೋದು ಇದೆ ನಮ್ಮ ದೇಹದಲ್ಲಿ. ಹಾರ್ಟ್ ವಾಂಟ್ಸ್ ಲವ್, ಮೈಂಡ್ ವಾಂಟ್ಸ್ ಸಕ್ಸಸ್, ಸೋಲ್ ವಾಂಟ್ಸ್ ಪೀಸ್ ಅನ್ನೋದನ್ನು ನಾವು ಮನಗಾಣ. ಹಾರ್ಟ್ ವಾಂಟ್ಸ್ ಲವ್, ಪ್ರೀತಿಯನ್ನು ಕಾಣ್ತದೆ. ಮೈಂಡ್ ವಾಂಟ್ಸ್ ಸಕ್ಸಸ್, ಜಯದ ಬಗ್ಗೆ ಕಾಣ್ತದೆ. ಸೋಲ್ ವಾಂಟ್ಸ್ ಪೀಸ್, ಶಾಂತಿಯನ್ನು ಕಾಣ್ತದೆ. ಹೀಗೆ ಆತ್ಮಲಾಭಕ್ಕಾಗಿ ಕೆಲವು ಅಂಶಗಳನ್ನು, ನಡವಳಿಕೆಗಳನ್ನು ಅನುಷ್ಠಾನಕ್ಕೆ ನಾವು ತರಬೇಕು, ಕಾರ್ಯತತ್ಪರರಾಗಬೇಕು. ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಆತ್ಮಲಾಭಕ್ಕಾಗಿ ಸಾಧನೆ ಮಾಡಬೇಕಾದರೆ ಅವರ 4 ಪ್ರಾರಂಭಿಕ ಯೋಗ ಮಾರ್ಗಗಳು, 4 ಅರ್ಹತೆಗಳನ್ನು ನಾವು ಚಿಂತನೆ ಮಾಡಬೇಕಾಗಿದೆ, ಅನುಷ್ಠಾನಕ್ಕೆ ತರಬೇಕಾಗಿದೆ. ದೇಹ ಅಂತಕ್ಕಂಥದ್ದು ಒಂದು ಕುದುರೆಯಂತೆ. ದೇಹ ಒಂದು ಸೂಕ್ಷ್ಮವಾದ ಜೀವಂತ ಉಪಕರಣ. ಅದನ್ನು ಸುಲಭವಾಗಿ ಹಿಂಸಿಸಬಹುದು. ಜೀವನ ಎಂಬುದು ನಶ್ವರ. ಆದರೆ ನಮ್ಮ ಬದುಕು ಸಾರ್ಥಕವಾಗಬೇಕಾದರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಒಂದು ಕಾಲದ ಬದುಕಿನ ಮೌಲ್ಯಗಳು ನಿತ್ಯ ಪರಿವರ್ತನಾಶೀಲವಾದವು. ಬದುಕಿನ ಮೌಲ್ಯಗಳಿಗೆ ಎಂತಿಷ್ಟೇ ಎಂಬ ನಿರ್ಧಾರದ ಮಿತಿಯನ್ನು ಹೇರಲಾಗದು. ಆದರೆ ಕೆಲವು ಮಹಾನ್ ವ್ಯಕ್ತಿ ಉಳ್ಳವರ ಜೀವನ ಮೌಲ್ಯಗಳು ಸರ್ವಕಾಲದ, ಸರ್ವರಿಗೂ ಅನ್ವಯಿಸಿ ಸಾರ್ವತ್ರಿಕ ಹೊಂದಿರುತ್ತವೆ. ಅವು ಅವರ ಬದುಕಿನಲ್ಲಿ ಅನುಷ್ಠಾನಗೊಂಡಿರುತ್ತವೆ. ಸರ್ವಹಿತ ಬಯಸುವ ಪ್ರಜ್ಞೆಯನ್ನು ಹೊಂದಿರುತ್ತದೆ. ಇಂಥ ಮಹಾತ್ಮರ ಜೀವನ ಮೌಲ್ಯಗಳು ಹಾಗಿರ್ತವೆ. ಮನುಷ್ಯನ ಬದುಕಿನಲ್ಲಿ ಏಳು ಬೀಳು ಸಹಜ. ಎದ್ದಾಗ ಬೀಗದೆ, ಬಿದ್ದಾಗ ಬಾಗದೆ ಇರುವುದೇ ಸುಖ ಜೀವಿಯ ಲಕ್ಷಣ. ತಮ್ಮನ್ನು ಯಾರಾದರೂ ನಿಂದಿಸಿದರೆ ಕೋಪಿಸಿಕೊಂಡು ಪ್ರತಿನಿಧಿಸುವುದು ಬೇಡ. ಹೊಗಳಿದ ಮಾತ್ರಕ್ಕೆ ಅಹಂ ಪಡುವುದು ಬೇಡ. ಕೋಪ ಮತ್ತು ಅಹಂಕಾರ ನಮ್ಮ ಮನಸ್ಸಿನ ಕ್ರಿಯೆಗಳು. ಮಾನವನ ಉನ್ನತ ಬೆಳವಣಿಗೆಯಲ್ಲಿ ಕುರಿತು ಪರಮ ಗುರು ಚರಣ ಸನ್ನಿಧಿ ಗ್ರಂಥದಲ್ಲಿ ರೆಡ್ ಬೇಟರವರು 4 ಹಂತಗಳನ್ನು ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಮನುಷ್ಯನಿಗೆ ಬಹಳ ಅದರ ಮೌಲ್ಯಗಳನ್ನು ನಾವು ಬೆಳೆಸ್ಕೋಬೇಕಂದ್ರೆ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ, ಈ ಎಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದು ಅವರ ಆಶಯವಾಗಿದೆ. ಆತ್ಮದ ಲಾಭಕ್ಕಾಗಿ, ಆತ್ಮದ ಉನ್ನತಿಗಾಗಿ ಈ 4 ಅರ್ಹತೆಗಳು ಪ್ರತಿಯೊಬ್ಬನ ಆಧ್ಯಾತ್ಮಿಕ ವಿಚಾರಕ್ಕೂ ತಕ್ಕವರಾಗುತ್ತವೆ. ಇಲ್ಲಿ ಮೊದಲನೇದಾಗಿ ವಿವೇಕ. ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ ಪ್ರತಿನಿತ್ಯ. ಎಲ್ಲರ ಜೀವನದಲ್ಲೂ ಕೂಡ ವಿವೇಕಗಳು ಹೇಗಿರ್ತಾರೆ, ವಿವೇಕ ಅಂತ ಹೇಳ್ತೇವೆ. ಹೀಗೆ ವಿವೇಕ ಅಂದ್ರೆ ಏನು, ಅದನ್ನು ಹೇಗೆ ನಾವು ರೂಢಿಸ್ಕೊಳ್ಬೇಕು, ಹೇಗೆ ಅನುಸರಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳಿಂದ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ.
ವಿವೇಕ ಎಂಬುದು ಮಾನವ ಸಮಾಜದ ಒಪ್ಪಿಕೊಂಡ ಪರಮೋಚ್ಚ ಆದರ್ಶ. ಯಾವ ವ್ಯಕ್ತಿ ಬದುಕಿನಲ್ಲಿ ವಿವೇಕವನ್ನು ಅಳವಡಿಸಿಕೊಂಡು ಸಾಗುತ್ತಾನೆಯೋ ಆ ವ್ಯಕ್ತಿಯನ್ನು ವಿವೇಕಶೀಲ ಎನ್ನುತ್ತೇವೆ. ವ್ಯಕ್ತಿಯ ವರ್ತನೆ, ನಡವಳಿಕೆ, ಭಾಷೆ, ಜ್ಞಾನ, ಅರಿವು ಇವೆಲ್ಲವೂ ಉನ್ನತ ಮಟ್ಟದಲ್ಲಿದ್ದಾಗ ಅಂಥವನನ್ನು ವಿವೇಕಗಳು ಅಂತ ಹೇಳ್ತೇವೆ, ವಿವೇಕ ಉಳ್ಳವರು ಅಂತ ಹೇಳ್ತೇವೆ. ಸಾಮಾಜಿಕ ಬದುಕಿನಲ್ಲಿ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ವಿವೇಕವಿಲ್ಲದೆ ಬದುಕನ್ನು ನಡೆಸಿದರೆ ಅಗೌರವಕ್ಕೆ ಪಾತ್ರನಾಗುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಬದುಕಿನ ಪ್ರಯಾಣದಲ್ಲಿ ತಾನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ವಿವೇಕದ ಮನೋಧರ್ಮದಿಂದ ಮುನ್ನಡೆದಾಗ ಮಾತ್ರ ಸಮಾಜದ ಗೌರವಕ್ಕೆ ಪಾತ್ರನಾಗುತ್ತಾರೆ. ಯಾರು ವಿವೇಕದಿಂದ ನಡೆದುಕೊಳ್ಳುತ್ತಾರೋ ಅಂತಹವರನ್ನು ಸಮಾಜ ಅನುಕರಿಸುತ್ತದೆ, ಅವರನ್ನು ಆದರ್ಶಪ್ರಾಯವಾಗಿ ಸ್ವೀಕರಿಸುತ್ತದೆ. ಅಂತಹ ವಿವೇಕಶಾಲಿಗಳು ಸಮಾಜಕ್ಕೆ ಸ್ಫೂರ್ತಿಯ ಚಿಂತನೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಉದಾಹರಣೆಗೆ ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ವಿಚಾರಧಾರೆಗಳು ವಿವೇಕಯುತವಾದ ಚಿಂತನೆಗಳಿಂದ ಇಂದಿಗೂ ಲೋಕದಲ್ಲಿ ಚಿರಂತನವಾಗಿ ಉಳಿದು ಬಂದಿದ್ದರು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಮಾನವ ಪ್ರೇಮ, ಆಧ್ಯಾತ್ಮಿಕ ಚಿಂತನೆಗಳು, ಸಹಿಷ್ಣುತಾ ಭಾವ, ಸಾಮರಸ್ಯದ ಚಿಂತನೆಗಳು ಮನುಕುಲಕ್ಕೆ ವಿವೇಕದ ಬೆಳಕನ್ನು ತೋರಿಸುವಲ್ಲಿ ಯಶಸ್ವಿಯಾಗಿವೆ. ಆದುದರಿಂದ ವಿವೇಕ ಎಂಬುದು ಮಾನವನ ಅಂತರಂಗವನ್ನು ವಿಕಾಸಗೊಳಿಸಲು ಪ್ರಮುಖ ಪಾತ್ರ ವಹಿಸಿದೆ. ಯಾವುದೇ ವ್ಯಕ್ತಿ ವಿವೇಕಗೊಳ್ಳನಾಗಿದ್ದರೆ ಯೋಗ ಮಾರ್ಗವನ್ನು ಪ್ರವೇಶಿಸಲು ನಿರ್ಣಯಿಸುತ್ತಾರೆ. ಈ ಪ್ರಪಂಚದಲ್ಲಿ ಜೀವನ ನಶ್ವರ, ವ್ಯರ್ಥ. ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾತ್ರ ನೈಜತೆಯೂ ಇರುತ್ತದೆ ಎಂಬ ಆಲೋಚನೆಯನ್ನುಂಟು ಮಾಡುತ್ತದೆ. ಹಿಂದೂಗಳು ಇದನ್ನು ವಿವೇಕವೆಂದು, ಕ್ರೈಸ್ತರು ಪರಿವರ್ತನೆ ಎಂದು ಕರೆಯುತ್ತಾರೆ. ಶಿಷ್ಯನ ಪ್ರಾರಂಭದಲ್ಲಿ ದೇಹಾತ್ಮ ಜೀವಾತ್ಮಗಳ ಐಕ್ಯತೆಯನ್ನು ಸಾಧಿಸಬೇಕಾಗ್ತದೆ. ಯೋಗ ಮಾರ್ಗದಲ್ಲಿ ಮುನ್ನಡೆದು ಜೀವಾತ್ಮ ಪುರುಷಾತ್ಮರ ಮಿಲನದ ಸಾಧನೆಯಾಗಬೇಕು. ಈ ಸಾಧನೆಯನ್ನು ಯೋಗ ಮಾರ್ಗದ ಪ್ರಾರಂಭದಲ್ಲಿ ಮಾತ್ರ ಅಭ್ಯಸಿಸಲು ಸಾಲದು. ಪ್ರತಿ ದಿನವೂ ಹೆಜ್ಜೆ ಹೆಜ್ಜೆಗೂ ಮಾರ್ಗದ ಕೊನೆಯನ್ನು ಸೇರುವವರೆಗೂ ಅಭ್ಯಸಿಸಬೇಕು. ಈ ಮಾರ್ಗದಲ್ಲಿ ಯೋಗ್ಯವಾದ ವಸ್ತುಗಳು ಸಿಗುತ್ತವೆ ಎಂದು ನಾವು ಭಾವಿಸಬೇಕು. ಈ ಮಾರ್ಗವನ್ನು ಅನುಸರಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿ 4-5 ಅಂಶಗಳನ್ನು ವಿವೇಕದಲ್ಲಿ ತಿಳಿ ಹೇಳ್ತಾರೆ. ಸರಿಯಾದ ಹಾಗೂ ಸರಿಯಾದ ಉದ್ದೇಶಗಳು ಎರಡಿರ್ತವೆ. ಅಂದರೆ ತಿಳುವಳಿಕೆ ಇಲ್ಲದ ಜನರು ಐಶ್ವರ್ಯವನ್ನು, ಅಧಿಕಾರವನ್ನು ಸಂಪಾದಿಸುವುದಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಇವು ಹೆಚ್ಚು ಕಾಲ ಇರುವುದಿಲ್ಲ. ಇವು ಶಾಶ್ವತವಲ್ಲ. ಇವುಗಳಿಗಿಂತ ಇನ್ನೂ ಮಿಗಿಲಾದವು ಇವೆ. ಇವುಗಳು ನಿತ್ಯ ಹಾಗೂ ಶಾಶ್ವತವಾದವು. ನೀನೊಮ್ಮೆ ಇವುಗಳನ್ನು ನೋಡಿದರೆ ಇನ್ನೂ ಬೇರಾವುದನ್ನು ಬಯಸುವುದಿಲ್ಲ. ಇಡೀ ಪ್ರಪಂಚದಲ್ಲಿ 2 ರೀತಿಯ ಜನರು ಮಾತ್ರ ಇದ್ದಾರೆ: ತಿಳಿದವರು ಹಾಗೂ ತಿಳಿಯದೆ ಇರುವರು. ಈ ತಿಳುವಳಿಕೆಯೇ ಮುಖ್ಯವಾಗಿದೆ. ಇಲ್ಲಿ ಮತ್ತೊಂದು ಅಂಶ, ಒಬ್ಬನು ಯಾವ ಮತದವನು, ಯಾವ ಕುಲಕ್ಕೆ ಸೇರಿದನು ಎಂಬ ವಿಷಯಗಳು ಮುಖ್ಯವಲ್ಲ. ನಿಜವಾಗಿ ಹೇಳಬೇಕಂದ್ರೆ ತಿಳುವಳಿಕೆಯೇ ಮಾನವರಿಗೋಸ್ಕರ ದೈವಿ ಯೋಜನೆ ಬಗ್ಗೆ ತಿಳುವಳಿಕೆ. ಏಕೆಂದರೆ ಒಂದು ದೈವಿ ಯೋಜನೆ ಇದೆ, ಅದು ವಿಕಾಸದ ಯೋಜನೆ. ಒಮ್ಮೆ ಮಾನವರು ಅದನ್ನು ನಿಜವಾಗಿ ವೀಕ್ಷಿಸಿ ಅರಿತರೆ ಅದರಲ್ಲಿ ಒಂದಾಗಿ ಬರೆದ ಕೆಲಸವನ್ನು ಮಾಡದೆ ಸುಮ್ಮನಿರಲು ಆಗುವುದಿಲ್ಲ. ಏಕೆಂದರೆ ಅದು ಭವ್ಯ, ಸುಂದರವಾಗಿದೆ. ಹಾಗೆ ಮತ್ತೊಂದು ಬಹಳ ಮುಖ್ಯವಾಗಿ, ವಿವೇಕ ಅನ್ನೋದು ನಮ್ಮಲ್ಲಿ ಇದ್ದರೆ ವಿಜಯ ನಮ್ಮಲ್ಲಿ ಇರುತ್ತದೆ. ಮನಸ್ಸಿನಲ್ಲಿ ಆಶಯವೊಂದು ಅಂದರೆ ಒಳ್ಳೆಯತನ ಇದ್ದರೆ ಅದೃಷ್ಟವನ್ನು ಕಾಣಬಹುದು, ಅಸಾಧ್ಯವಾದನ್ನು ಸಾಧಿಸಬಹುದು. ಪ್ರತಿಯೊಂದು ಧರ್ಮವು ಕೆಲವೊಂದು ಸದ್ಗುಣಗಳಿಗೆ ಪ್ರಾಧಾನ್ಯತೆಯನ್ನು ಕೊಡುತ್ತದೆ. ಆದರೆ ಮಾನವ ಆಧ್ಯಾತ್ಮಿಕ ಮುನ್ನಡೆಗೆ ಎಲ್ಲ ಸದ್ಗುಣಗಳು ಅತ್ಯವಶ್ಯಕ. ದೈವತ್ವ ಪರವಾಗಿರುವವರಿಗೆ ಅವರು ಎಲ್ಲಿ
ಏತಕ್ಕಾಗಿದ್ದಾರೆ ಹಾಗೂ ಅವರ ಕರ್ತವ್ಯವೇನು ಹಾಗೂ ಅದನ್ನು ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ತಿಳಿದುತ್ತದೆ. ಆದರೆ ಈ ಅರಿವು ಇಲ್ಲದವರು ಕರ್ತವ್ಯವೇನೆಂಬುದನ್ನು ತಿಳಿದಿರುವುದಿಲ್ಲ. ಆದ್ದರಿಂದ ಅವರು ಅನೇಕ ಸಂದರ್ಭಗಳಲ್ಲಿ ಅವಿವೇಕಿಗಳಂತೆ ವರ್ತಿಸುತ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬುದು ಬುದ್ಧರ ಬೋಧನೆ. ಇದೇ ಅರ್ಥವನ್ನು ಮೇಲಿನ ಸೂಕ್ತಿ ಪ್ರತಿಬಿಂಬಿಸುತ್ತದೆ. ತಿಳಿಯದವರು ಅನೇಕ ವೇಳೆ ಅವಿವೇಕಿಗಳಂತೆ ವರ್ತಿಸುತ್ತಾರೆ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ಎಂಬುದನ್ನು ತಿಳುವಳಿಕೆಗೆ ವಿವೇಕ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತೊಂದು ಅಂಶ ದೇಹಗಳ ಜೀವಿತ. ಒಂದು ನಿಮಿಷ. ದೇಹ ಬೇರೆ ಬೇರೆ. ಇಚ್ಛೆಯು ಆತನ ದೇಹದ ಕೋರಿಕೆಗಳಾಗಿರುವುದಿಲ್ಲ. ನಿನ್ನ ದೇಹವು ಏನನ್ನಾದರೂ ಬಯಸಿದರೆ ಅದು ನಿಜಕ್ಕೂ ನಿನ್ನ ಬಯಕೆಯು ಎಂದು ಸ್ವಲ್ಪ ತೊಡೆದು ಆಲೋಚಿಸು. ಕೆಲವೊಮ್ಮೆ ನಮ್ಮ ಮನಸ್ಸಿನಂತೆ ನಾವು ಆಲೋಚನೆಗಳಂತೆ ನಾವು ಆಗುತ್ತೇವೆ. ನಾವು ಏನನ್ನು ಯೋಚನೆ ಮಾಡುತ್ತೇವೆ ಹಾಗೆ ಆಗುವುದನ್ನು ಹಾಗೆ ಆಗ್ತದೆ. ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗಿ ಯೋಚನೆ ಮಾಡಿದರೆ ಕೆಟ್ಟದಾಗುತ್ತೆ. ಹಾಗಾಗಿ ಒಳ್ಳೆಯ ಯೋಚನೆಗಳನ್ನು ಸದಾ ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಜೀವನ ಶೈಲಿ, ಸ್ಥೂಲ, ಕಾಮ ಹಾಗೂ ರೂಪ ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಂಡಿರಬೇಕು. ಯೋಗ ಮಾರ್ಗದಲ್ಲಿ ಮುಂದುವರಿಯಬೇಕಾದರೆ ನಮ್ಮ ವಿವಿಧ ದೇಹಗಳನ್ನು ಗಮನದಲ್ಲಿಟ್ಟು ಪರಿಶೀಲಿಸುವುದು ಅತ್ಯವಶ್ಯಕ. ಇಲ್ಲಿ ಸ್ವತಂತ್ರವಾಗಿ ಹೇಳಿರುವುದೇನೆಂದರೆ, ಮಾನವನು ಬಯಸದೇ ಇರುವುದನ್ನು ಸ್ಥೂಲ ದೇಹವು ಬಯಸುತ್ತದೆ. ಇದು ಕಾಮದೇಹ ಹಾಗೂ ರೂಪ ಮನೋದೇಹಗಳಿಗೂ ಅನ್ವಯಿಸುತ್ತದೆ. ಈ ಬಗ್ಗೆ ಗುಪ್ತಾರವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೂಕ್ಷ್ಮವಾಗಿ ಹೇಳೋದಾದರೆ, ನಿನ್ನ ಸ್ಥೂಲ ದೇಹ, ಕಾಮದೇಹ ಹಾಗೂ ರೂಪ ಮನೋದೇಹಗಳನ್ನು ನೀನು ಎಂದೂ ತಪ್ಪಾಗಿ ತಿಳಿಯಬೇಡ. ಅವು ಪ್ರತಿಯೊಂದು ಬಯಸಿದ್ದನ್ನು ಪಡೆದುಕೊಳ್ಳಲು ತಾನೇ ಆತ್ಮವೆಂದು ನಟನೆ ಮಾಡುತ್ತದೆ. ಆದರೆ ನೀನು ಅವುಗಳೆಲ್ಲವನ್ನು ತಿಳಿದುಕೊಂಡು ನಿಗ್ರಹಿಸಿಕೊಂಡು ನೀನೇ ಅವುಗಳ ಯಜಮಾನನೆಂದು ತಿಳಿದುಕೊಳ್ಳಬೇಕು. ಪ್ರಪಂಚದ ಅನೇಕ ಜನರಿಗೆ ದೇಹಗಳ ದಾಸ್ಯದಲ್ಲೇ ಇರುತ್ತಾರೆ. ಆ ದೇಹಗಳಿಂದ ಬಿಡಿಸಿಕೊಳ್ಳುವುದೇ ಇಲ್ಲ. ದೇಹ ಒಂದು ಕುದುರೆ ಇರುತ್ತೆ, ಅದರೊಂದಿಗೆ ವ್ಯವಹರಿಸಲು ನಾವು ಅತ್ಯಂತ ಸಮರ್ಪಕ ವಿಧಾನವನ್ನು ಕಂಡುಕೊಳ್ಳಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಯೋಗ ಮಾರ್ಗ ಬೇಕಾದ ತಯಾರಿ ಕೆಲಸವು ನಿಜಕ್ಕೂ ಶ್ರಮದಾಯಕವಾದುದು. ಅದಕ್ಕಾಗಿ ನಾವು ಆತರಪಟ್ಟು ಮುಂದುವರಿದರೆ ನಮಗೆ ನಿರಂತರ ಶ್ರಮವಾಗ್ತದೆ. ನಮ್ಮ ದೇಹಗಳನ್ನು, ಸ್ಥೂಲ ದೇಹವನ್ನು ಒಳಗೊಂಡು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಕ್ಷಿಪ್ರ ಪ್ರಗತಿಗಾಗಿ ಸಮಗ್ರ ಆರೋಗ್ಯವು ಅತ್ಯಗತ್ಯ. ಅಂದರೆ ಯಾವಾಗಲೂ ನಮ್ಮ ಆರೋಗ್ಯವನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾವಾಗಲೂ ಶರೀರ ನಿನ್ನ ವಶದಲ್ಲಿ ಇರಬೇಕು. ಅದಕ್ಕೆ ನೀನು ವಶನಾಗಕೂಡದು. ನಿನ್ನ ಕಾಮದೇಹಕ್ಕೆ ಸಿಟ್ಟು, ಅಸೂಯೆ, ಅತಿಯಾಸೆ, ಹೊಟ್ಟೆ ಕಿಚ್ಚು ಪಟ್ಟರೆ ನೀನು ಖಿನ್ನತೆಗೆ ಒಳಗಾಗಬೇಕಾಗುತ್ತದೆ. ಆದ್ದರಿಂದ ಪ್ರೀತಿ ಮತ್ತು ಕರುಣೆಯಂತಹ ಉನ್ನತ ಭಾವನೆಗಳು ಬೆಳೆಸಿಕೊಳ್ಳಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಅಪಮಾನಕ್ಕೆ ಒಳಗಾದಾಗ ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಜಾಣತನವನ್ನು ಹೊಂದಿರಬೇಕು. ನಮ್ಮ ಬಗ್ಗೆ ಇತರರು ಕೆಟ್ಟದ್ದಾಗಿ ನೋವಾಗುವಂತೆ ನಡೆದುಕೊಂಡಾಗ ನಾವು ಅದನ್ನು ಮನಸ್ಸಿಗೆ ತಂದುಕೊಳ್ಳಬಾರದು. ಆದಿಕಾಲದಿಂದಲೂ ಜನರು ಇತರರ ಬಗ್ಗೆ ನೋವು, ಅವಮಾನಗಳನ್ನು ರೀತಿಯ ಆಡುತ್ತಲೇ ಬಂದಿದ್ದಾರೆ. ನಾವು ಮಹಾತ್ಮರಾಗಿ ಜೀವನ ಮುಕ್ತರ ಹಾದಿಯಲ್ಲಿ ಇರುವವರೆಗೂ ಅವರು ಹಾಗೆ ಮಾಡುತ್ತಲೇ ಇರುತ್ತಾರೆ. ಬೇರೆಯವರ ನುಡಿಯಿಂದ ನಮಗೇನು ಕೆಡಕೇನು ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಅದು ಗಾಳಿಯಲ್ಲಿ ತೇಲು ಹೋಗುತ್ತಿರುವ ಅಲೆಗಳ ಕಂಪನದಂತೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಗಾಳಿ ಕೆಲಸದಾಗ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅದಕ್ಕೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಂತ ಅಗತ್ಯ ಇಲ್ಲ. ಮನ ಅಪಮಾನ ಏನೋ ಆಗ್ತಾ ಇರ್ತದೆ ಜೀವನದಲ್ಲಿ, ಅದಕ್ಕೆ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹಾಗೆ ಮತ್ತೊಂದು ಅಂಶವನ್ನು ಇಲ್ಲಿ ಒತ್ತಿ ಹೇಳ್ತಾರೆ ವಿವೇಕದಲ್ಲಿ, ಸರಿ ತಪ್ಪು ಇವುಗಳ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ.
ಯೋಗ ಮಾರ್ಗದಲ್ಲಿ ಸಮರ್ಪಕವಾಗಿ ಮುನ್ನಡೆಯಲು ನೀನು ಯಾವುದೇ ಕಾರಣಕ್ಕೂ ದಾಕ್ಷಿಣ್ಯದಿಂದ ರಾಜಿ ಮಾಡಿಕೊಳ್ಳಕೂಡದು. ಯಾವುದೋ ದಾಕ್ಷಿಣ್ಯ ಇಟ್ಟುಕೊಂಡು ರಾಜಿ ಮಾಡಿಕೊಳ್ಳಕೂಡದು. ನಿರ್ದಾಕ್ಷಿಣ್ಯವಾಗಿ ನಮ್ಮ ತಪ್ಪುಗಳಾಗಿ ಮತ್ತೊಂದಾಗಲಿ ರಾಜಿ ಅನ್ನೋದು ಮಾಡಿಕೊಡ್ಕೊಳ್ದು. ಸಣ್ಣ ಪುಟ್ಟ ವಿಚಾರಗಳ ಸಂಬಂಧವಾಗಿ ನೀನು ಸರಿ ಎಂದು ತಿಳಿದು ಬಂದಂತಹ ರೀತಿಯಲ್ಲಿ ನೀನು ಆತ್ಮಸಾಕ್ಷಿಯಾಗಿ ವರ್ತಿಸು. ಅಲ್ಲ, ಆದರೂ ಮೊದಲು ಹೇಳಿದೆ ಆತ್ಮಸಾಕ್ಷಿ ಒಳಗಡೆ ಇರ್ತದೆ, ಆತ್ಮಸಾಕ್ಷಿಯಾಗಿ ವರ್ತಿಸು. ಬೇರೆಯವರ ಆತ್ಮಸಾಕ್ಷಿಯು ಚಿಂತಿಸುವ ರೀತಿಗೆ ನೀನು ಹೊಣೆಯಲ್ಲ. ಅವರು ಅವರ ಆತ್ಮಸಾಕ್ಷಿಯ ಪ್ರಕಾರವೇ ನಡೆದುಕೊಳ್ಳುತ್ತಾರೆ ಎನ್ನುವುದು ನಿನಗೆ ಮುಖ್ಯವಲ್ಲ. ಆದರೆ ನಿನ್ನ ನಡವಳಿಕೆಗೆ ನೀನೇ ಜವಾಬ್ದಾರಿಯನ್ನು ವಹಿಸಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣೀಕರಿಸಿ ನೋಡು ಎಂಬ ಹಾಗೆ ನಿನ್ನ ಹೊಚ್ಚು ಕಲ್ಪನೆಗಳು, ಪೂರ್ವಕಲ್ಪಿತ ಅಭಿಪ್ರಾಯಗಳು ಹಾಗೂ ಅಭಿರುಚಿಗಳು ಸರಿಗೆಂದು ಸಮರ್ಸಿಕೊಳ್ಳದಂತೆ ಎಚ್ಚರದಿಂದಿರು. ಹಾಗೆ ಯಾವಾಗಲೂ ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡು. ಆದರೆ ಅವರು ನೀನು ಏನನ್ನು ಸರಿ ಎಂದು ತಿಳಿದಿದೆಯೋ ಅದನ್ನು ಬದಲಾಯಿಸಲು ಅವಕಾಶ ಕೊಡಬೇಡ. ಇತರರ ಭಾವನೆಗಳನ್ನು ಕಡೆಗಣಿಸಿ ಅವರಿಗೆ ನೋವನ್ನುಂಟು ಮಾಡುವುದು ಹಾಗೂ ಆತ್ಮಸಾಕ್ಷಿಯಾಗಿ ನಿನಗೆ ಸರಿ ಎಂದು ತೋರಿದರೆ ಮಾಡುವುದು, ಇವೆರಡರ ನಡುವೆ ಒಂದನ್ನು ಆಯ್ಕೆ ಮಾಡುವ ಸಂದರ್ಭವೆಂದರೆ ನೀನು ಮೊದಲನೆಯದನ್ನು ಆರಿಸಿಕೋ. ಒಬ್ಬ ನಿಜವಾದ ವ್ಯಕ್ತಿತ್ವ ಹಾಗೂ ಅವನ ದೇಹಗಳ ಬಯಕೆಗಳು ಹಾಗೂ ಪೂರ್ವಾಭಿಪ್ರಾಯಗಳು ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ಎಚ್ಚರಿಕೆಯಿಂದ ವಿವೇಕದಿಂದ ವರ್ತಿಸಬೇಕಾಗುತ್ತೆ. ನಾವು ಯಾವಾಗಲೂ ಹಿಂದೆ ಮುಂದೆ ನೋಡದೆ ಆವೇಗದಿಂದ ಮುನ್ನುಗ್ಗುತ್ತೇವೆ. ಯಾವುದೇ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಲು ತಾವೇ ಸರಿ ಎಂದುಕೊಂಡು ಮುನ್ನುಗ್ಗುತ್ತಾರೆ ಅಷ್ಟೇ. ಆದರೆ ನಾವು ಬೇರೆಯವರ ಭಾವನೆಗಳನ್ನು ಪರಿಗಣಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಯಾವುದು ಮುಖ್ಯ ಅಮುಖ್ಯ ಯಾವುದು ಎಂಬುದನ್ನು ನೀನು ವಿವೇಚನೆ ಮಾಡಬೇಕು. ಸರಿ ತಪ್ಪು ಎಂಬುದರ ವಿಚಾರದಲ್ಲಿ ಬಂಡೆಯಂತೆ ಸ್ಥಿರವಾಗಿದ್ದು ಅಮುಖ್ಯ ವಿಷಯಗಳನ್ನು ಯಾವಾಗಲೂ ಇತರರಿಗೆ ನೀನು ಸೋತು ನಡೆ. ಏಕೆಂದರೆ ಯಾವಾಗಲೂ ನೀನು ಮೃದುವಾಗಿಯೋ ದಯಾಳುವಾಗಿಯೋ ನ್ಯಾಯಪರನಾಗಿಯೋ ದಾಕ್ಷಿಣ್ಯಪರನಾಗಿ ಇರಬೇಕಾಗ್ತದೆ. ಸ್ವಂತಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ನೀನು ಬಯಸುವಂತೆ ಇತರರಿಗೂ ಕೂಡ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು. ಹಾಗೆ ಮತ್ತೊಂದು, ಸಾಮಾನ್ಯವಾಗಿ ಜನರು ಅಷ್ಟು ಗಣ್ಯವಲ್ಲದ ವಿಷಯಗಳ ಬಗ್ಗೆ ತಲ್ಲೀನರಾಗ್ತಾರೆ, ತಲೆ ಕೆಡಿಸ್ಕೊಳ್ತಾರೆ ಬೇರೆ ವಿಷಯದ. ಆದರೆ ಗುಪ್ತ ಜ್ಞಾನವನ್ನು ಅಭ್ಯಾಸ ಮಾಡಿದ ವ್ಯಕ್ತಿ, ಈಗಾಗಲೇ ಗುಪ್ತ ಜ್ಞಾನದ ಬಗ್ಗೆ ನನಗೆ ಹೆಚ್ಚು ಅರಿವಿಲ್ಲ, ನಾನು ಮಾಡತಕ್ಕಂಥವರು ಯೋಗ್ಯವಾದ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಯಾವ ಕೆಲಸವನ್ನು ಅದರ ಗಾತ್ರದಿಂದ ಅಳೆಯದೆಂದು ನೆನಪಿಟ್ಕೋ. ಉಪಯೋಗವಾದದ್ದು ಉಪಯೋಗವಿಲ್ಲದವರಿಗಿಂತ ವಿವೇಚನೆಯನ್ನು ಮಾತ್ರ ಮಾಡಿದರೆ ಸಾಲದು. ಅದು ಉಪಯೋಗ, ಅದು ಉಪಯೋಗವಂತೆ ನಾವು ಚರ್ಚೆ ಮಾಡಬಾರ್ದು. ಹೆಚ್ಚು ಉಪಯೋಗವಾದನ್ನು ಕಡಿಮೆ ಉಪಯೋಗದಿಂದ ವಿವೇಚನೆ ಸಹ ನಾವು ಮಾಡಬೇಕಾಗ್ತದೆ. ನಿನ್ನ ಅಧ್ಯಯನವನ್ನು ಸಮಾಧಾನವಾಗಿ ಮಾಡಿಕೊಂಡು ಅದು ಇತರರು ಬುದ್ಧಿವಂತರೆಂದು ಭಾವಿಸೋಸ್ಕರವಲ್ಲ, ಅಥವಾ ನೀನು ಬುದ್ಧಿವಂತನ್ನು ತಿಳಿದು ನೀನು ಸಂತೋಷ ಪಡುವುದಕ್ಕಲ್ಲ. ಆದರೆ ಬುದ್ಧಿವಂತರು ಮಾತ್ರ ಬುದ್ಧಿವಂತಿಕೆಯಿಂದ ಸಹಾಯ ಮಾಡಬಹುದು ಎಂಬ ಉದ್ದೇಶಕ್ಕಾಗಿ ಮಾತ್ರ ನೀನು ಅಜ್ಞಾನಿಯಾಗಿದ್ದರೆ ಅವರಿಗೆ ಒಳ್ಳೆಯದಕ್ಕಿಂತ ಹೆಚ್ಚು ಕಡುಕು ಮಾಡುವ ಸಂಭವ ಇರ್ತದೆ. ಹಾಗೆ ಮತ್ತೊಂದು ವಿಚಾರ, ಎಂದೆಂದಿಗೂ ಸತ್ಯವಂತನಾಗಿರು. ಈ ಅಂಶನೂ ಕೂಡ ವಿವೇಕದಲ್ಲಿ ಬರುತ್ತೆ. ಪ್ರತಿಯೊಬ್ಬರು ಸತ್ಯ ಹಾಗೂ ಅಸತ್ಯಗಳ ನಡುವೆ ನೀನು ಸದಾ ವಿವೇಚನೆಯಿಂದ ಇರಬೇಕು. ನೀನು ಕಾಯ ವಾಚ ಮನಸ ಯಾವಾಗಲೂ ಸತ್ಯವಂತನಾಗಿರಲು ಕಲಿಯಬೇಕು. ಹೀಗೆ ಇರುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಅನೇಕ ವಸ್ತುಗಳು, ಪ್ರಪಂಚದಲ್ಲಿ ಅನೇಕ ಅಸತ್ಯ ಆಲೋಚನೆಗಳು ಬಹಳ, ಹಾಗೂ ಅವಿವೇಕಯುಕ್ತವಾದ ಮೂಢನಂಬಿಕೆಗಳಾಗಿವೆ. ಹಾಗೂ ಅವುಗಳ ಹಿಡಿತಕ್ಕೆ ಸಿಕ್ಕಿದವರು ಯಾರೂ ಯೋಗ ಮಾರ್ಗದಲ್ಲಿ ಮುಂದುವರಿಯಲಾರರು. ಹಾಗೆ ಮತ್ತೊಂದು, ನಾವು ಬೇರೆಯವರ ವಿಷಯವಾಗಿ ನೀನು ಮಾಡುವ ಆರೋಪವು ಸತ್ಯವಾಗಿರಬೇಕು. ಅವರ ವಿಷಯವಾಗಿ ತಿಳಿದ ಸಂಗತಿಯನ್ನು ಯೋಚಿಸಿಕೊಡುವುದು. ಅವರು ಯಾವಾಗಲೂ ನಿನ್ನ ವಿಷಯವನ್ನೇ ಯೋಚನೆ ಮಾಡುತ್ತಿದ್ದಾರೆಂದು ನೀನು ಊಹಿಸಬೇಡ. ಪ್ರತಿ ಮನುಷ್ಯನಿಗೂ ಅವರವರ ಸ್ವಂತ ತೊಂದರೆಗಳೇ ಇವೆ. ಅವರ ಯೋಚನೆಗಳು ತನ್ನ
ವಿಷಯವೆಂದು ಯೋಚಿಸಬೇಕು. ಮಾತಿನಲ್ಲೂ ಸಹ ಅಷ್ಟೇ, ನೀನು ಸತ್ಯವಂತನಾಗಿರು, ನಿನ್ನ ಮಾತು ಯಥಾವತ್ತಾಗಿ, ಅಂದರೆ ಹೆಚ್ಚು ಕಡಿಮೆ ಇಲ್ಲದೆ ಉತ್ಪ್ರೇಕ್ಷೆ ಇಲ್ಲದೆ ಇರಬೇಕು. ಕಾರ್ಯದಲ್ಲೂ ಸಹ ಸತ್ಯವಂತನಾಗಿರು, ನಿನ್ನ ನಿಜ ಸ್ಥಿತಿಯಲ್ಲಿ ಅಲ್ಲದೆ ಬೇರೆ ಸ್ಥಿತಿಯವರಂತೆ ತೋರ್ಪಡಿಸಿಕೊಳ್ಳಬೇಡ. ಏಕೆಂದರೆ ಸೂರ್ಯ ಕಿರಣವು ಶುದ್ಧವಾದ ರಾಜನ ಮೂಲಕ ತೋರಿ ಬರುವಂತೆ ನಿನ್ನ ಮೂಲಕ ಸತ್ಯದ ಆ ಪರಿಶುದ್ಧದ ಬೆಳಕು ನಿನ್ನ ಮೂಲಕ ಪ್ರಕಾಶನಗೊಳಿಸಬೇಕಾಗ್ತದೆ. ಹಾಗೆ ಮತ್ತೊಂದು ಅಂಶ ನಿಸ್ವಾರ್ಥತೆ ಹಾಗೂ ದಿವ್ಯ ಜೀವನ. ಸ್ವಾರ್ಥತೆ ಹಾಗೂ ನಿಸ್ವಾರ್ಥಗಳ ನಡುವೆ ನಿನಗೆ ಯೋಚನೆ ಇರಬೇಕಾಗ್ತದೆ. ಏಕೆಂದರೆ ಸ್ವಾರ್ಥತೆಗೆ ಹಲವು ರೂಪಗಳಿವೆ ಹಾಗೂ ನೀನು ಒಂದು ರೀತಿಯ ಸ್ವಾರ್ಥತೆಯನ್ನು ಕೊನೆಗೊಮ್ಮೆ ಸಂಪೂರ್ಣವಾಗಿ ನಿಗ್ರಹಿಸುತ್ತೇನೆ ಎಂದು ಯೋಚಿಸುತ್ತಿರುವಾಗಲೇ ಅದು ಇನ್ನೊಂದು ರೀತಿಯಲ್ಲಿ ಅತ್ಯಂತ ಪ್ರಬಲವಾದ ರೀತಿಯಲ್ಲಿ ತಲೆ ಎತ್ತಿ ನಿಂತಿರುತ್ತದೆ. ಆದರೆ ಇತರರಿಗೆ ಸಹಾಯ ಮಾಡುವ ಸ್ವಭಾವವು ನಿನ್ನಲ್ಲಿ ಬೇರೆಯುವುದ ಹಾಗೆಲ್ಲ ಸ್ವಂತ ವಿಷಯದ ಯೋಚನೆಗಳಿಗೆ ಅವಕಾಶವೂ ಕಾಲವೂ ಇರುವುದಿಲ್ಲ. ನೀನು ಸದಾ ಕಾಲವು ಪರಹಿತ ಚಿಂತನೆಯನ್ನು ಮಾಡುತ್ತಾ ಇರು. ಅವರಿಂದ ಏನೂ ನಿರೀಕ್ಷಿಸಬೇಡ, ಹತಾಶರಾಗಬೇಡ, ನನ್ನನ್ನು ಗಮನಿಸಿದಿಲ್ಲ ಎಂದು ಅಂದ್ಕೊಳ್ಳೋದು ಬೇಡ, ನುಡಿಯಾಗಿಲ್ಲ ಅಂತ ಅನ್ಕೋಬಾರ್ದು, ವಿಜಯತೆ ಇಲ್ಲ ಅಂತ ಅನ್ಕೊಳ್ಬಾರ್ದು, ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಅನ್ಕೊಳ್ಬಾರ್ದು. ಇವೆಲ್ಲವೂ ಕೂಡ ವಿವೇಕದ ಲಕ್ಷಣಗಳು. ಇದೆಲ್ಲವೂ ಸ್ವಾರ್ಥಪರವಾದವು. ಯಾರಿಂದಲೂ ಏನನ್ನೂ ನಿರೀಕ್ಷಿಸದೆ ಎಲ್ಲರನ್ನು ಪ್ರೀತಿಸಲು ಕಲಿಯಿರಿ. ಹಾಗೆ ನೀವು ಮಾಡಿದಾಗ ನಿಮ್ಮನ್ನು ಪ್ರೀತಿಸುವರು ಬಹಳ ಜನರಿರ್ತಾರೆ ಎಂದು ನಿಮಗೆ ತಿಳಿಯುತ್ತದೆ. ಮತ್ತೊಂದು ವಿಷಯ, ನಮ್ಮಲ್ಲಿ ವಿವೇಚನೆ ಇರಬೇಕು. ಮೇಲ್ನೋಟಕ್ಕೆ ಎಷ್ಟೇ ದೋಷಪೂರಿತವಾಗಿ ಕಂಡರೂ ಪ್ರತಿಯೊಬ್ಬರಲ್ಲಿಯೂ ಹಾಗೂ ಪ್ರತಿಯೊಂದರಲ್ಲಿಯೂ ದೇವತೆಯನ್ನು ವಿಂಗಡಿಸಿ ನೋಡುವುದನ್ನು ಕಲಿ. ಉದಾಹರಣೆಗೆ ಶ್ರೀ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅದು ಅಂಶದಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟಿಲ್ಲ. ಈ ಹೇಳಿಕೆ ಜನರ ಮನಸ್ಸನ್ನು ಭೀತಿಯಿಂದ ತಲ್ಲಣಗೊಳಿಸುತ್ತದೆ, ಆದರೆ ಅದು ಸತ್ಯ. ಏಕೆಂದರೆ ಮೋಸಗಾರನು ಕೂಡ ಇನ್ನೂ ಸರಿಯಾದ ರೀತಿಯಲ್ಲಿ ಕಂಡುಕೊಳ್ಳಲಾಗದಿರುವುದನ್ನು ಆ ರೀತಿಯಲ್ಲೇ ಕಲಿತುಕೊಳ್ಳಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿ, ಒಬ್ಬನು ತನ್ನ ಮೂರ್ಖತನದಿಂದ ಆತನ ಜೀವನದಲ್ಲಿ ದೋಷಗಳನ್ನು ಸೃಷ್ಟಿಸಿಕೊಂಡರೆ ಅದರಲ್ಲೂ ಕೂಡ ಒಳ್ಳೆಯದಾಗುತ್ತದೆ. ಆ ವ್ಯಕ್ತಿಯ ಉದ್ಧಾರಕ್ಕಾಗಿ ಇರುವುದು ಒಂದೇ ಮಾರ್ಗ. ಹಾಗೆ ಮಾಡಬೇಕೆಂಬುದು ಅವನ ಮನಸ್ಸಿನಲ್ಲಿ ಬೇರಿರುತ್ತದೆ. ಅವನು ಕೂಡ ದೈಹಿಕ ನಿಯಮದ ಅಡಿಯಲ್ಲಿ ಬದುಕಿರುತ್ತಾನೆ. ಅವನು ತಪ್ಪನ್ನು ಮಾಡುತ್ತಾ ಇದ್ದರೂ ಅದರಿಂದ ಅವನಿಗೆ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ತಪ್ಪನ್ನು ಮಾಡುತ್ತಲೇ ಕಲಿಯುತ್ತಾ ಇರುತ್ತಾನೆ. ಹೀಗೆ ಪ್ರತಿ ಸಲ ಸೋಲು ಅನುಭವಿಸಿದಾಗಲೂ ಪಾಠ ಕಲಿಯುತ್ತಾನೆ. ಇದು ಒಂದು ದೈಹಿಕ ನಿಯಮ ಎಂದು ನಾವು ತಿಳಿಯಬಹುದು. ಒಟ್ಟಿನಲ್ಲಿ ನಾವು ನಮ್ಮ ಜೀವನದಲ್ಲಿ ಎಷ್ಟೆಷ್ಟೇ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಹೋಗುತ್ತೇವೋ ಅಷ್ಟು ಮಟ್ಟಿಗೆ ಜೀವನದಲ್ಲಿ ಸಂತೃಪ್ತಿ, ನೆಮ್ಮದಿ, ಸುಖ, ಸಂತೋಷಗಳು ಲಭಿಸುತ್ತದೆ. ಬದುಕಿನ ಅವಧಿ ಮುಖ್ಯವಲ್ಲ, ಬದುಕಿನ ರೀತಿ ಮುಖ್ಯ. ಬದುಕು ಅಲ್ಪಾವಧಿ, ಸತ್ಯಕ್ಕೆ ಸಾವಿಲ್ಲ. ಆದ್ದರಿಂದ ಬದುಕಿನ ನಾವು ಸತ್ಯವನ್ನೇ ಆಚರಿಸೋಣ. ಸುಂದರ ಬದುಕು ತನ್ನಿಂದ ತಾನೇ ಸೃಷ್ಟಿಯಾಗುವುದಿಲ್ಲ. ಪ್ರಾರ್ಥನೆ, ವಿನಯ, ವಿವೇಕ, ತ್ಯಾಗ, ಸತ್ಯದ ಅರಿವು ಮೂಡಿಸಿಕೊಂಡಾಗ ಬದುಕು ಒಳ್ಳೆಯದಾಗುತ್ತದೆ. ಆಲೋಚನೆಯಂತೆ ನಾವು ಆಗ್ತೇವೆ. ಸೇವಾ ಮನೋಭಾವ ರೂಢಿಸಿಕೊಳ್ಳಬೇಕು. ವಿವೇಚನೆಯನ್ನು ಪ್ರತಿ ಹಂತದಲ್ಲೂ ನಾವು ಕಂಡುಕೊಳ್ಳಬೇಕು. ಹಾಗಿದು ಮೊದಲನೇ ಘಟ್ಟ, ನಾವು ವಿವೇಕದ ಬಗ್ಗೆ ಮಾತನಾಡಿದ್ದೇವೆ. ಎರಡನೇ ಘಟ್ಟ ವೈರಾಗ್ಯ. ಇದು ಬಹಳ ಕಷ್ಟ. ಇದರಲ್ಲಿ ಬಹಳ ಮುಖ್ಯವಾಗಿ 5-6 ಘಟ್ಟಗಳು ಬರ್ತವೆ. ಆಸೆಗಳಿಂದ ದುಃಖವನ್ನೇ ಹೊಂದಬಹುದು. ಆಸೆ ಪ್ರತಿಯೊಬ್ಬ ಮನುಷ್ಯನಿಗಿರ್ತದೆ. ಆಸೆ ದುಃಖಕ್ಕೆ ಕಾರಣ ಅಂತ ಹೇಳ್ತೇವೆ. ಎಷ್ಟಿರಬೇಕು ಆಸೆ ಇರ್ತಕ್ಕಂಥದ್ದು ಇಲ್ಲಿ ನಾವು ಕಂಡುಕೊಳ್ಬೇಕಾಗ್ತದೆ. ಇಲ್ಲಿ ಹಲವಾರು ಘಟ್ಟಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡ್ತೇವೆ. ಆಸೆಯ ನಿರ್ಮೂಲನ ಅಥವಾ ಆಸೆಗಳ ಹಿಡಿತದಿಂದ ಬಿಡಿಸಿಕೊಳ್ಳುವುದು. ಅನೇಕ ಜನರಿಗೆ ವೈರಾಗ್ಯವು ಬಹಳ ಕಷ್ಟವಾದ ಸಾಧನೆ. ಏಕೆಂದರೆ ತಮ್ಮ ಆಸೆಗಳೇ ತಾವೆಂದು ತಿಳಿದುಕೊಂಡಿದ್ದಾರೆ. ಬಹಳ ಜನರಿಗೆ ವೈರಾಗ್ಯದ ಗುಣವು ಕಷ್ಟಕರವಾದ, ಏಕೆಂದರೆ ಅವರ ಆಸೆಗಳೇ ಅವರ ವ್ಯಕ್ತಿತ್ವ ಎಂದು ಹಾಗೂ ಅವರ ವಿಶಿಷ್ಟ ಆಸೆಗಳನ್ನು
ಇಷ್ಟ ನಿಷ್ಠಗಳನ್ನು ಅವರಿಂದ ಬೇರ್ಪಡಿಸಿದರೆ ಅವರ ವ್ಯಕ್ತಿತ್ವ ಉಳಿದಿರುವುದಿಲ್ಲ ಎಂದು ಭಾವಿಸುತ್ತಾರೆ. ನಮ್ಮ ಪ್ರಗತಿ ಸರಾಗವಾಗಿ ನಿರ್ವಿಘ್ನವಾಗಿ ಸಾಗಬೇಕಾದರೆ ಆಸೆ ನಾವು ನಿರ್ಮೂಲನೆ ಮಾಡಿಕೊಳ್ಬೇಕಾಗ್ತದೆ. ಮತ್ತೊಂದು ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಒಳ್ಳೆಯ ಆಸೆ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಸ್ವಾರ್ಥದ ಆಸೆಗಳೆಲ್ಲವೂ ನಿರ್ಮೂಲನೆಯಾದ ಮೇಲೂ ಕೂಡ ನಿನ್ನ ಕಾರ್ಯದ ಫಲವನ್ನು ನೋಡಬೇಕೆಂಬ ಆಸೆಯನ್ನು ಇನ್ನೂ ಇರಬಹುದು. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಅವರಿಗೆ ಸಹಾಯವಾಗಿದೆ ಎಂದು ನೋಡಲು ಬಯಸಬೇಕು. ಹಾಗೂ ಅವನು ಅದನ್ನು ಅರಿತು ನಿನಗೆ ಕೃತಜ್ಞನಾಗಿರಬೇಕೆಂದು ಬಯಸಬಹುದು. ಆದರೆ ಇದು ಕೂಡ ಬಂಧಿಸುವ ಆಸೆಗಳೇ. ಯಾರಿಗೂ ಸಹಾಯ ಮಾಡ್ತೀವಿ ಅವರು ಯಾವಾಗಲೂ ನಮಗೆ ಋಣಿಯಾಗಿರಬೇಕು, ಕೃತಜ್ಞತೆ ಇರಬೇಕು ಅಂತ ಅನ್ಕೊಳ್ಳೋದು ಕೂಡ ಅದು ಕೂಡ ನಾವು ಒಂದು ಆಸೆ ಅಂತ ಅನ್ಕೊಳ್ತೇವೆ. ಹಾಗಾಗಿ ನಾವು ಇವು ಕೂಡ ಬಂಧಿಸುವ ಆಸೆಗಳು ಆಗಿದ್ದು ನಂಬಿಕೆ ಅಭಾವದಿಂದ ಸೂಚನೆ ಆಗಿದೆ. ಹಾಗೆ ಯೋಗ ಸಿದ್ಧಿಗಳಿಗಾಗಿ ಆಸೆ ಪಡಬೇಡ. ಯೋಗ ಸಿದ್ಧಿಗಾಗಿ ಆಸೆ ಪಡಬೇಡ. ನಿನಗೆ ಅವುಗಳ ಅವಶ್ಯಕತೆಯ ಸಮಯ ಬಂದಿದೆ ಎಂದು ಮಹಾತ್ಮರು ಭಾವಿಸಿದಾಗ ಅವುಗಳು ನಿನಗೆ ಪ್ರಾಪ್ತಿಯಾಗ್ತವೆ. ಸಿದ್ಧಿಗಳನ್ನು ಬಲವಂತದಿಂದ ಅತಿ ಜಾಗೃತಿಯಿಂದ ಪಡೆಯಲು ಬಯಸಿದರೆ ಅವುಗಳೇ ಬಹಳ ತೊಂದರೆಗಳನ್ನು ತರುತ್ತವೆ. ಅವುಗಳನ್ನು ಪಡೆದವನು ಅನೇಕ ಬಾರಿ ಕಪಟ ವೇಷದ ನಿಸರ್ಗದ ಕಲ್ಪ ದೇವತೆಗಳಿಂದ ತಪ್ಪು ಮಾರ್ಗಕ್ಕೆ ಎಳೆಯಲ್ಪಡ್ತಾನೆ. ಶುದ್ಧ ದೇವತೆಗಳಿಂದ ತಪ್ಪು ಮಾರ್ಗಕ್ಕೆ ಎಳೆಯಲ್ಪಡುತ್ತಾನೆ. ಅಥವಾ ತಾನು ತಪ್ಪು ಮಾಡುವುದೇ ಇಲ್ಲ ಎಂಬ ಅಹಂಕಾರ ಭಾವದಲ್ಲಿರ್ತಾನೆ. ಹಾಗೆ ಮತ್ತೊಂದು ವೈರಾಗ್ಯದಲ್ಲಿ ಸಣ್ಣ ಪುಟ್ಟ ಆಸೆಗಳ ಬಗ್ಗೆ ತಿಳಿಸ್ತಾರೆ. ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಬರುವಂತಹ ಸಣ್ಣ ಪುಟ್ಟ ಆಸೆಗಳ ಬಗ್ಗೆ ಎಚ್ಚರ ವಹಿಸು. ಪ್ರಸಿದ್ಧಿಯಿಂದ ಕಂಗೊಳಿಸಲು ಅಥವಾ ಬುದ್ಧಿವಂತನೆಂದು ತೋರಿಸಿಕೊಳ್ಳಲು ಎಂದೆಂದಿಗೂ ಬಯಸಬೇಡ. ಅನೇಕರು ಬುದ್ಧಿವಂತನೆಂದು ಹಾಗೂ ಉತ್ತಮ ಸ್ಥಿತಿಯಲ್ಲಿರುವನೆಂದು ತೋರ್ಪಡಿಸಿಕೊಳ್ಳಲು ಬಯಸುತ್ತಾರೆ. ಮಾತನಾಡಲು ಆಸೆ ಪಡಬೇಡ. ಆದಷ್ಟು ಕಡಿಮೆ ಮಾತನಾಡೋದು ಒಳ್ಳೆಯದು. ನೀನು ಹೇಳ ಬಯಸುವುದು ಸತ್ಯವಾದರೂ ಸಹಾಯಕರವಾದುದು ದಯಾಪೂರಿತವಾದುದು ಆಗಿದೆ ಎಂದು ನೀನು ಖಂಡಿತವಾಗಿ ತಿಳಿಯದಿದ್ದಲ್ಲಿ, ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನೀನು ಹೇಳ್ತಕ್ಕಂಥ ಮಾತುಗಳು ಸತ್ಯವಾದರೂ ಸಹಾಯಕವಾದುದು ದಯಾಪೂರಿತವಾದ ಎಂದು ನೀನು ಖಂಡಿತವಾಗಿ ತಿಳಿದಿದ್ದಲ್ಲಿ ಏನನ್ನೂ ಹೇಳದಿರುವುದು ಉತ್ತಮ. ಯಾವ ಸರಿಯಾಗಿ ಸ್ಪಷ್ಟವಾಗಿಲ್ಲ ಅಂದರೆ ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅಂತ ಹೇಳ್ತಾರೆ. ಹೇಳಿದ್ರು ಉತ್ತಮ. ಮಾತನಾಡುವ ಮೊದಲು ಆ 3 ಗುಣಗಳು ಇವೆಯೇ ಎಂದು ಎಚ್ಚರಿಕೆಯಿಂದ ಇತ್ತು. ಅವುಗಳು ಇಲ್ಲದಿದ್ದಲ್ಲಿ ಅದನ್ನು ಹೇಳಬೇಡ. ಅತಿಯಾಗಿ ಮಾತನಾಡುವವನು ಸತ್ಯವಂತನಾಗಿರಲು ಸಾಧ್ಯವಿಲ್ಲ. ಜಾಸ್ತಿ ಮಾತಾಡ್ತಾರೆ ಕೆಲವು, ಸುಮ್ಮನೆ ಕಾಡಾದ್ರೆ ಏನು ಹೇಳಿ ಮೌನವಾಗಿದ್ದಾಗ ಅವು ಬರೋದಿಲ್ಲ. ಅತಿಯಾಗಿ ಮಾತನಾಡಲು ಸತ್ಯವಂತನಾಗಿರಲು ಸಾಧ್ಯವಿಲ್ಲ. ನಾಲಿಗೆ ಮೇಲೆ ಹತೋಟಿಯ ಇಲ್ಲದವನಿಗೆ ಎಲ್ಲದರ ಬಗ್ಗೆಯೂ ಹತೋಟಿ ಇರ್ತದೆ. ನಾಲಿಗೆ ಮೇಲೆ ಹತೋಟಿ ಇದ್ದವನಿಗೆ ಹತೋಟಿ ಇರಬೇಕಾಗ್ತದೆ. ಅವನಿಗೆ ಎಲ್ಲದರ ಬಗ್ಗೆಯೂ ಹತೋಟಿ ಇರ್ತದೆ. ಏನನ್ನು ಮಾತಾಡೋಲ್ಲ. ನಾಲಿಗೆ ಮೇಲೆ ಹತೋಟಿ ಇದ್ದವನಿಗೆ ಎಲ್ಲದರ ಬಗ್ಗೆಯೂ ಹತೋಟಿ ಇರ್ತದೆ. ಹಾಗೆ ಮತ್ತೊಂದು, ನಿನ್ನ ಕೆಲಸವೆಷ್ಟೋ ಅಷ್ಟನ್ನು ಮಾತ್ರ ನೀನು ನೋಡ್ಕೊ ಅಂತ ಹೇಳ್ತಾರೆ. ವೈರಾಗ್ಯದಲ್ಲಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾರೆ. ನೀನು ನಿರ್ದಾಕ್ಷಿಣ್ಯವಾಗಿ ನಿಗ್ರಹಿಸಬಾರದು. ಮತ್ತೊಂದು ಆಸೆ ಎಂದರೆ ಇತರರ ವ್ಯವಹಾರದ ನಡುವೆ ಪ್ರವೇಶಿಸುವುದು. ಇತರರು ಏನು ಮಾಡುತ್ತಾರೆ, ಮಾತನಾಡುತ್ತಾರೆ ಅಥವಾ ನಂಬುತ್ತಾರೆ ಎಂಬುದು ನಿನಗೆ ಸಂಬಂಧಿಸಲ್ಲ. ಅವರೇನು ಮಾಡ್ತಾರೆ, ಮಾತಾಡ್ತಾರೆ ಎಂಬುದು ನಿನಗೆ ಸಂಬಂಧಿಸಿದಲ್ಲ. ಅವರನ್ನು ತಮ್ಮಷ್ಟಕ್ಕೆ ತಾವು ಇರೋದಕ್ಕೆ ಬಿಡುವುದನ್ನು ನೀನು ಕಲಿಯಬೇಕು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿನಗೆ ತೋರಿದಂತೆ ಕೆಲಸ ಮಾಡಲು ಸಂಪೂರ್ಣವಾದ ಹಕ್ಕು ನಿನಗಿದೆ. ಹಾಗೆ ನಿನಗೆ ತೋರಿದಂತೆ ಹಾಗೆ ಸ್ವತಂತ್ರನಾಗಿರುತ್ತೆ. ಅದೇ ರೀತಿ ಅವರಿಗೂ ಸ್ವತಂತ್ರನಾಗಿರಲು ಅವಕಾಶ ಕೊಡು. ಹಾಗೆ ಮತ್ತೊಂದು ಬಹಳ 2 ಘಟ್ಟ ಆಯಿತು. ಸದಾಚಾರ ಅಂತಕ್ಕಂಥ ಮತ್ತೊಂದು ಸಾಧನೆ ಮಾಡಲಿಕ್ಕೆ, ಆತ್ಮವನ್ನು ಉನ್ನತೀಕರಿಸಲಿಕ್ಕೆ ಮತ್ತೊಂದು ಅಂಶ ಸದಾಚಾರ, ಗುಡ್ ಕಂಡಕ್ಟ್ ಅಂತ ಹೇಳ್ತೇವೆ.
ನಡೆನುಡಿಯನ್ನು ವ್ಯತ್ಯಾಸವಾದ ಆದಾಗ ನಾವು ಆತ್ಮವಂಚನೆ ಮಾಡ್ಕೊಳ್ತೇವೆ. ಆತ್ಮವಂಚನೆ ಅಂತಂದರೆ ನಡೆ ನುಡಿಯಲ್ಲಿ ಒಂದೇ ರೀತಿ ಇರಬೇಕಾಗ್ತದೆ. ನಡೆ ನುಡಿಯಲ್ಲಿ ವ್ಯತ್ಯಾಸವಾದಾಗ ನಾವು ವಂಚನೆ ಮಾಡ್ಕೊಳ್ತೇವೆ. ನಡತೆಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು 6 ಅಂಶಗಳನ್ನು ಮಹಾತ್ಮರು ಹೀಗೆ ಸೂಚಿಸಿದ್ದಾರೆ. ಮೊದಲನೇದು ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವುದು. ಇದು ಬಹಳ ವೈರಾಗ್ಯವು ನಮ್ಮ ಆಸೆಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದನ್ನು ತೋರಿಸುತ್ತದೆ. ಮನಸ್ಸಿನ ಸ್ವಾಧೀನತೆಯನ್ನು ಅದೇ ರೀತಿ ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ತಿಳಿಸುತ್ತದೆ. ಅಂದರೆ ನಮ್ಮಲ್ಲಿ ಕೋಪ, ಅಸಮಾಧಾನ ಯಾವೂ ಹುಟ್ಟದಂತೆ ನಮ್ಮ ರಾಗಭಾವವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಮತ್ತು ನಮ್ಮ ಯೋಚನೆಯು ಸಹ ಯಾವಾಗಲೂ ಶಾಂತವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಶಾಂತವಾದ ಮನಸ್ಸು ಎಂದರೆ ಧೈರ್ಯವೆಂದಲೂ ಸಹ ಅರ್ಥ. ನಮ್ಮ ಜೀವನದಲ್ಲಿ ಸಂಭವಿಸುವ ಕಷ್ಟಗಳನ್ನು ಎದುರಿಸಬೇಕು. ಶಾಂತಿಗೆ ಒಂದು ಕಂದಕ ಉಂಟಾಗಬಾರದು. ಕಷ್ಟಗಳು ಬಂದರೆ ಹಿಂದೆ ಮಾಡಿದ ಕಾರ್ಯಗಳ ಕರ್ಮಫಲ ಅಂತ ಕಷ್ಟಗಳು ಬರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಬಂದೇ ಬರ್ತವೆ. ಅದನ್ನು ನಾವು ಮಾಡಿದಂಥ ಕಾರ್ಯಗಳ ಕರ್ಮಫಲ ಎಂದು ಭಾವಿಸಬೇಕು. ವ್ಯಸನ, ಖಿನ್ನತೆ ಇವುಗಳಿಗೆ ಯಾವಾಗಲೂ ಅವಕಾಶ ಕೊಡಬೇಡ. ಖಿನ್ನತೆ ಬಹಳ ಕೆಟ್ಟದ್ದು. ಯೋಚನೆ ಮಾಡೋದು ಬಹಳ ಯಾವಾಗಲೂ ಅದೇ ಮನೋರೋಗ ಇಟ್ಕೊಂಡೆ ಅವನು ಅನಾರೋಗ್ಯ ಪೀಡಿತನಾಗ್ತಾನೆ. ನಿನ್ನ ಸಂಕಲ್ಪ ಶಕ್ತಿಯನ್ನು ಪ್ರತಿದಿನವೂ ಸತ್ಕಾರ್ಯಗಳಿಗೆ ಉಪಯೋಗಿಸು. ಆ ಥರ ಖಿನ್ನತೆಗೆ ತೊಂದರೆ ಬಂದಾಗ ಸತ್ಕಾರ್ಯಗಳು ಮಾಡುವ ಅಥವಾ ಸತ್ಸಂಗದಲ್ಲಿ ನಾವು ಕರೆದುಕೊಂಡು ಕೆಲಸ ಮಾಡಿದಾಗ ಆ ಖಿನ್ನತೆ ಹೊರಟೋಗುತ್ತೆ. ಹಾಗೆ ಮತ್ತೊಂದು, ನಿನ್ನ ಮನಸ್ಸು ಅಹಂಕಾರಕ್ಕೆ ಒಳಪಡದಂತೆ ತಡೆಗಟ್ಟು. ನಿನ್ನ ಮನಸ್ಸನ್ನು ಅಹಂಕಾರಕ್ಕೆ, ನಾನು ಎಂತಕ್ಕಂಥ ಒಂದು ಬೇಗದಿಗೆ ಹೋಗದೆ, ಅಹಂಕಾರಕ್ಕೆ ಹೋಗದೆ ಒಳಪಡದಂತೆ ತಡೆಗಟ್ಟು, ನಿಯಂತ್ರಿಸುವಂತ ಹೇಳ್ತಾರೆ. ಅಹಂಕಾರವು ಅಜ್ಞಾನದಿಂದ ಉಂಟಾಗುತ್ತದೆ. ಅಹಂಕಾರದಿಂದ ಸುಮ್ಮನೆ ಬರೋದಿಲ್ಲ, ಅಜ್ಞಾನದಿಂದ ಅಂದರೆ ಜ್ಞಾನದ ಕಡಿಮೆ ತಿಳುವಳಿಕೆಯಿಂದ ಉಂಟಾಗುತ್ತೆ ಅಂತ ಅಂಶವನ್ನು ಹೇಳ್ತಾರೆ. ಹಾಗೆ ಮತ್ತೊಂದು ಕ್ರಿಯೆಯ ಸ್ವಾಧೀನ, ಮತ್ತೊಂದು ಅಂಶ ಸದಾಚಾರದಲ್ಲಿ ಸೆಲ್ಫ್ ಕಂಟ್ರೋಲ್ ಆಕ್ಷನ್ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ನಿನ್ನ ಯೋಚನೆಗಳು ಸರಿಯಾಗಿದ್ದರೆ ಕಾರ್ಯದ ವಿಚಾರವಾಗಿ ನಿನಗೆ ಸ್ವಲ್ಪವೂ ತೊಂದರೆ ಇರುವುದಿಲ್ಲ. ನಿನ್ನ ಯೋಚನೆಗಳು ಸರಿಯಾಗಿದ್ದರೆ, ಅಂದರೆ ನಾವು ನಮ್ಮ ಆಲೋಚನೆಯಿಂದ ನಾವು ಅಂತ ಹೇಳಿದ್ನಲ್ಲ, ಹಾಗೆ ನಿನ್ನ ಯೋಚನೆಗಳು ಸರಿಯಾಗಿದ್ದರೆ ಕಾರ್ಯದ ವಿಚಾರವಾಗಿ ನಿನಗೆ ಸ್ವಲ್ಪವೂ ತೊಂದರೆ ಇರುವುದಿಲ್ಲ. ಯೋಚನೆಯು ಹೇಗಿಂತ ಮುಖ್ಯವಾದದ್ದು. ನೀನು ಮಾಡುವ ಕೆಲಸ ನಿನ್ನ ಸ್ವಂತದ್ದು ಮಾತ್ರವಾಗಿರಬೇಕು, ಇನ್ನೊಬ್ಬನದಾಗಿರಕೂಡದು. ಅವನು ಸಮ್ಮತಿಸಿದರೆ ಮಾತ್ರ ಅವನ ಸಹಾಯಕ್ಕಾಗಿ ಅವನ ಕಾರ್ಯವನ್ನು ಮಾಡಬಹುದು. ಅವನು ಸಮ್ಮತಿ ಕೊಟ್ಟರೆ ಎಸ್ ಮಾಡಪ್ಪ ಅಂದರೆ ಮಾಡಬೇಕಾಗುತ್ತೆ, ಇಲ್ಲ ಅನಾವಶ್ಯಕವಾಗಿ ಎಂಟಾಕ್ಕೊಡುದು. ಪ್ರತಿಯೊಬ್ಬರಿಗೂ ಅವನ ಕೆಲಸವನ್ನು ಅವನು ಇಷ್ಟಕ್ಕೆ ಬಂದಂತೆ ಮಾಡಲು ಬಿಡು. ಅವನ ಕೆಲಸ ಏನು ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡುವುದು, ಬಿಟ್ಟು ಬಿಡುವುದು. ಹಾಗೆ ಸಹಾಯ ಮಾಡಲು ಅವನಿಗೆ ಮತ್ತೆ ಸಹಾಯ ಬೇಕಂದ್ರೆ ಅವನಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗು. ನೀನು ಲೋಕೋಪಕಾರ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನಿಸುತ್ತಿದೆಯಾ ಎಂಬ ಕಾರಣದಿಂದ ನಿನ್ನ ದಿನವೈ ಸಾಮಾನ್ಯ ಕೆಲಸಗಳನ್ನು ಅಸಡ್ಡೆ ಮಾಡಬೇಡ. ಯಾವಾಗಲೂ ಪರೋಪಕಾರ ಈ ಥರದ್ದು ಹೆಚ್ಚು ಕೆಲಸ ಮಾಡಿದಾಗ ನಿನ್ನ ಬದುಕಿನ ಸಂಸಾರದ ಕಾರ್ಯಗಳು ಕೂಡ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳ್ತಾರೆ. ದಿನವಾಗಿ ಸಾಮಾನ್ಯ ಕೆಲಸಗಳನ್ನು ಅಸಡ್ಡೆ ಮಾಡಬೇಡ, ಏಕೆಂದರೆ ಅವುಗಳನ್ನು ಮಾಡಿ ಮುಗಿಸದೆ ನಿನಗೆ ಬೇರೆ ಸೇವೆಯನ್ನು ಮಾಡಲು ಸ್ವತಂತ್ರನಲ್ಲ. ಹೊಸದಾದ ಯಾವುದೇ ಲೌಕಿಕ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಡ. ಹಾಗೆ ಮತ್ತೊಂದು ವೈರಾಗ್ಯದಲ್ಲಿ ಸಹನೆ, ಟಾಲರೆನ್ಸ್ ಇರಬೇಕು ಅನ್ನೋದು ಕೂಡ ತಾಳ್ಮೆ ಅಂತ ಹೇಳ್ತೇವೆ. ನೀನು ಎಲ್ಲರೊಡನೆಯೂ ತಾಳ್ಮೆಯಿಂದಿರಬೇಕು. ನಿನ್ನ ಸ್ವಂತ ಮತದ ಮೇಲೆ ಇರುವಂತೆಯೂ ಬೇರೆ ಮತಗಳ ಸಿದ್ಧಾಂತದಲ್ಲಿ ನಂಬಿಕೆ, ಅಕ್ಕರೆಯುಳ್ಳವನಾಗಿರಬೇಕು. ನಾವು ಎಲ್ಲ ಮತ ಧರ್ಮಗಳ ಬಗ್ಗೆ ಸ್ವಲ್ಪವನ್ನಾದರೂ ತಿಳಿದುಕೊಳ್ಳೋದು, ನಮ್ಮ ಧರ್ಮನೇ ಶ್ರೇಷ್ಠ ಅಂದ್ಕೊಡೋದು, ಎಲ್ಲ ಧರ್ಮಗಳ ಬಗ್ಗೆಯೂ ಕೂಡ ನಾವು ಹೆಚ್ಚು ಅರಿವನ್ನು, ತಿಳುವಳಿಕೆಯನ್ನು ಹತ್ತಿರಬೇಕಾಗ್ತದೆ. ಮತ್ತೊಂದು ಪಕ್ಷಚಿತ್ತ, ಇದು ಬಹಳ ಮುಖ್ಯ. ಕೇರ್ಫುಲ್ನೆಸ್ ಅಂತ ಹೇಳ್ತೇವೆ. ನೀನು ನಿನ್ನ ಕರ್ಮಗಳನ್ನು ಅವು ಏನೇ ಆಗಿದ್ದರೂ ಹರ್ಷಚಿತ್ತದಿಂದ
ಸಹಿಸಿಕೊಳ್ಳಬೇಕು. ನಿನ್ನ ಕರ್ಮ ಯಾವುದೇ ಕಷ್ಟ ಅಂತಂದರೆ ಅದನ್ನು ಭಾಳ ಸಂತೋಷದಿಂದ ಸ್ವೀಕರಿಸ್ತಕ್ಕಂಥ ಮನಸ್ಥಿತಿ ಬೆಳೆಸ್ಕೊಳ್ಬೇಕಾಗುತ್ತೆ. ಕಷ್ಟಗಳು ನಿನಗೆ ಒದಗಿಗೆ ಮೊದಲು ನಿನಗೆ ಚಂದ ಗೌರವ ಅಂತ ಅನ್ಕೋಬೇಕಾಗ್ತದೆ. ನಿನಗೆ ಕಷ್ಟ ಬಂದಿದೆ ಅಂತಂದರೆ ನಿನಗೆ ಚಂದ ಗೌರವ ಎಂದು ಭಾವಿಸು. ಏಕೆಂದರೆ ನೀನು ಅವರ ಸಹಾಯಕ್ಕೆ ಅರ್ಹನಾಗಿದ್ದೀಯಾ ಎಂದು ಕರ್ಮ ದೇವತೆಗಳು ಭಾವಿಸುತ್ತಾರೆ ಎಂದು ಗೊತ್ತಾಗುತ್ತದೆ. ಬಂದೊದಗಿದ ಕರ್ಮವು ಎಷ್ಟೇ ಕಷ್ಟದಾಗಿರಲಿ ಅದು ಇನ್ನು ಹೆಚ್ಚು ಕಷ್ಟದಾಯಕವಾದಲ್ಲ ಎಂದು ತಿಳಿದುಕೊಳ್ಳಬೇಕು. ಹಾಗೆ ಸಂತಸದಿಂದಿರಬೇಕು. ನಮಗೆ ಕೆಟ್ಟದ್ದು ಎಂದು ಎಣಿಸದೆ ಕರ್ಮಗಳಿಂದ ನಾವು ಒಳ್ಳೆಯ ಅನುಭವಗಳನ್ನು, ಅಂದರೆ ಕಷ್ಟಗಳಿಂದ ಒಳ್ಳೆಯ ಅನುಭವಗಳನ್ನು ಪಡೆದರೆ ನಾವು ನಮ್ಮ ಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಳ್ತೇವೆ, ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ತೇವೆ, ನಮ್ಮ ನಡವಳಿಕೆಗಳನ್ನು ಹೆಚ್ಚು ಮಾಡ್ಕೊಳ್ತೇವೆ. ನಾನು ನನ್ನದೇ ಎಂಬ ಎಲ್ಲ ಭಾವನೆಗಳನ್ನು ನೀನು ಬಿಟ್ಟು ಬಿಡಬೇಕು. ಅದು ಕೂಡ ಸದಾಚಾರದ ಬರುತ್ತೆ. ನಾನು ನನ್ನದೇ ಎಂಬ ಎಲ್ಲ ಭಾವನೆಗಳನ್ನು ಬಿಟ್ಟು ಬದುಕಬೇಕು. ನೀನು ಅತ್ಯಂತ ಅಪೇಕ್ಷಿಸುವ ವಸ್ತುಗಳನ್ನು, ಮನುಷ್ಯರನ್ನು ಸಹ ಕರ್ಮವು ನಿನ್ನಿಂದ ಕಸಿದುಕೊಳ್ಳಬಹುದು. ಬಹಳ ಅಪೇಕ್ಷೆ ಪಟ್ಟು ಯಾವುದೋ ವಸ್ತು ತಗೋಬೇಕು ಅಥವಾ ವ್ಯಕ್ತಿನ ಅನ್ಕೋಬೇಕು, ಅದು ನಿನ್ನಿಂದ ಕಸಿದುಕೊಳ್ಳಬಹುದು. ಹಾಗಾದರೂ ಕೂಡ ನೀನು ಹರ್ಷಚಿತ್ತನಾಗಿರು, ಸಂತೋಷನಿರು ಅಂತಕ್ಕಂಥ ಮಾತು ಹೇಳ್ತಾರೆ. ನೀನು ಎಲ್ಲವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರಬೇಕಾಗ್ತದೆ. ಹಾಗೆ ಮತ್ತೊಂದು ಏಕಮುಖ ದೃಷ್ಟಿ, ಒನ್ ಪಾಯಿಂಟೆಡ್ನೆಸ್ ಅಂತ ಹೇಳ್ತಾರೆ. ಮಹಾತ್ಮರ ಕೆಲಸವನ್ನು ಮಾಡುವುದು ಮಾತ್ರವನ್ನ ಗುರಿಯಾಗಿರಬೇಕು. ಒನ್ ಪಾಯಿಂಟ್, ಅವರ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಅದನ್ನು ಊಹಿಸ್ಕೊಳ್ಳೋದಲ್ಲ, ಅಳಿಸ್ಕೊಂಡು ಮಾಡಬೇಕಾಗತ್ತೆ. ಮಹಾತ್ಮರ ಕೆಲಸವನ್ನು ಮಾಡುವುದು ಮಾತ್ರವೇ ನಿನ್ನ ಗುರಿಯಾಗಿರಬೇಕು. ನಿನ್ನ ಹಾದಿಯಲ್ಲಿ ಬೇರೆ ಇನ್ಯಾವುದು ಬಂದರೂ ಕಡೆ ಪಕ್ಷ ನೀನು ಈ ಗುರಿಯನ್ನು ಮರೆಯಲೇಬಾರದು. ಮಾಡ್ತಕ್ಕಂಥ ಕೆಲಸದಲ್ಲಿ ಅರ್ಪಿಸ್ಕೊಂಡು ಮಾಡಬೇಕಾಗ್ತದೆ, ಸಂತೋಷ ಮಾಡಬೇಕಾಗುತ್ತೆ. ಅಷ್ಟರಿಂದ ಸಂತೋಷದಿಂದ ಮಾಡಬೇಕಂದ್ರೆ ನಾವು ತೃಪ್ತಿಯೇ ಮಾಡಬೇಕು. ಯಾವ ಕೆಲಸ ಮಾಡಿದ್ರು ಸಂತೋಷ ಮಾಡಬೇಕು ಅಂತ ಹೇಳ್ತಾರೆ. ಏಕಮುಖ ದೃಷ್ಟಿ ಎಂದರೆ ನೀನು ಪ್ರವೇಶಿಸುವ ಯೋಗ ಪಥದಿಂದ ಒಂದು ಕ್ಷಣವೂ ಕೂಡ ನಿನ್ನ ದೃಷ್ಟಿಯು ಯಾವುದೇ ಕಾರಣಕ್ಕೂ ಅತ್ಯಂತ ಚಲಿಸಕೂಡದು, ಯಾವ ಕಾರಣಕ್ಕೂ ಚಲಿಸಕೂಡದು, ಧ್ಯಾನ ಮಾಡ್ಕೊಳ್ಳಾಗಿರ್ಬೇಕು ಅಂತೇಳಿ ಎಂದು ಅರ್ಥ. ಯಾವ ಚಪಲ ಪ್ರಾಪಂಚಿಕ ಸುಖ ಭೋಗಗಳಿಗೂ ನಿನ್ನ ಗಮನ ಸೆಳೆಯಬಾರದು. ಏಕೆಂದರೆ ನೀನು ಯೋಗ ಮಾರ್ಗದಲ್ಲಿ ಸೇರಿಕೊಂಡು ಅದರೊಡನೆ ಒಂದಾಗಬೇಕು, ಅದರೊಳಗೆ ಇರಬೇಕು ಅಂತಕ್ಕಂಥ ಅಂಶ ಹೇಳ್ತಾರೆ. ಮತ್ತೊಂದು ಕೊನೆಯದಾಗಿ ಶ್ರದ್ಧೆ, ಸದಾಚಾರದಲ್ಲಿ ಕಾನ್ಫಿಡೆನ್ಸ್, ಇದು ಬಹಳ ಮುಖ್ಯ. ಮಹಾತ್ಮನಲ್ಲಿ ನಿನಗೆ ನಂಬಿಕೆ ಇರಬೇಕು. ನೀನು ಕೂಡ ನಿನ್ನನ್ನು ಕಡ್ಡಾಯವಾಗಿ ನಂಬಲೇಬೇಕು. ನೀವೇ ನಂಬ್ಕೊಳ್ಬೇಕಾಗುತ್ತೆ, ಮಹಾತ್ಮ ನಂಬಬೇಕಾಗುತ್ತೆ. ನೀನು ಮಹಾತ್ಮರನ್ನು ನೋಡಿದರೆ ಅವರಲ್ಲಿ ಸಂಪೂರ್ಣವಾದ ನಂಬಿಕೆಯನ್ನು ಇಡುತ್ತೀಯೇ. ಇನ್ನು ಅನೇಕ ಜನನ ಮರಣಗಳ ನಡುವೆಯೂ ಆ ಅಚಲ ನಂಬಿಕೆಯು ಸ್ಥಿರವಾಗಿರುತ್ತದೆ. ಅವರನ್ನು ಇನ್ನೂ ನೀನು ನೋಡಿರುವುದೇ ಇದ್ದರೂ ಕೂಡ ಅವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಹಾಗೆ ಮಾಡದಿದ್ದರೆ ಅವರು ಕೂಡ ನಿನಗೆ ಸಹಾಯ ಮಾಡಲಾರರು. ಅವ್ರ ನಂಬಿಕೆ ಇಟ್ಕೋಬೇಕಾಗುತ್ತೆ. ಮಹಾತ್ಮರು ಇದ್ದಾರೆ, ಒಳ್ಳೆಯದನ್ನು ಮಾಡಿದ್ದಾರೆ, ಸಂಸ್ಕಾರ ಮಾಡಿದ್ದಾರೆ, ಚಿಂತನೆಗಳು, ಆದರ್ಶಗಳು, ಅವ್ರ ಬಗ್ಗೆ ಹೆಚ್ಚು ನಾವು ಮನಸ್ಸಿನಲ್ಲೇ ಮೂಡಿಸ್ಕೊಂಡ್ರೆ, ಆಲೋಚನೆ ಮಾಡಿದರೆ, ಅವ್ರ ಜೊತೆ ಒಂದು ಚಿಂತನೆಗಳು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇಟ್ಕೊಳ್ಬೇಕಾಗುತ್ತೆ. ನಮಗೆ ಮಹಾತ್ಮರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅತ್ಯಂತ ಕಷ್ಟ ಸಾಧ್ಯ, ಅಷ್ಟೊಂದಲ್ಲ ಅದಲ್ಲ. ಆದರೂ ಮಹಾತ್ಮರಲ್ಲಿ ನಂಬಿಕೆ ಇಡಬೇಕು. ನಾವು ಯಾವಾಗಲೂ ಮನಸ್ಸಾಕ್ಷಿಯನ್ನು ನಂಬಲು ಸಾಧ್ಯವಿಲ್ಲ. ಏಕೆಂದರೆ ಮನಸ್ಸಾಕ್ಷಿಯು ಜೀವಾತ್ಮದ ಧ್ವನಿಯಾಗಿರ್ತದೆ. ಹೇಳಿದ ಜೀವಾತ್ಮ, ಒಬ್ಬ ಮಾನವನು ಮಾಡಿದನು ಇನ್ನೊಬ್ಬ ಮಾನವನು ಮಾಡಬಲ್ಲನು, ನಾನೊಬ್ಬ ಮಾನವ ಅಲ್ಲದೆ ಮಾನವನೊಳಗಿರುವ ದೇವರು ನಾನು ಇದನ್ನು ಮಾಡಬಲ್ಲೆ, ಮಾಡ್ತೇನೆ, ನಾನು ಮಾಡೇ ಮಾಡುತ್ತೇನೆ ಅಂತಕ್ಕಂಥ ಅಚಲ ನಂಬಿಕೆಯನ್ನು ನಾವು ಮೈಗೂಡಿಸಿಕೊಳ್ಬೇಕಾಗುತ್ತೆ. ಏಕೆಂದರೆ ನೀನು ಯೋಗ ಪಥದಲ್ಲಿ ಮುಂದುವರಿಯಬೇಕಾದರೆ ನಿನ್ನ ಇಚ್ಛಾಶಕ್ತಿಯು ಹದ ಮಾಡಿದ ಉಕ್ಕಿನಂತಿರಬೇಕು. ಇದು 3
ಅಂಶಗಳನ್ನು ಸಾಧನೆಗಳನ್ನು ನಾವು ಅಧ್ಯಯನ ಮಾಡಿ ಕೊನೆಯದಾಗಿ ಪ್ರೇಮ ಅನ್ನೋದು ಕೂಡ ಒಂದು ಅಧ್ಯಯನ ಮಾಡಬೇಕಾಗ್ತದೆ. ಪ್ರೇಮ ಇಲ್ಲಿ ಅಷ್ಟಾಂಗ ಯೋಗ ಮಾರ್ಗಗಳು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅದರಲ್ಲಿ ಸರಿಯಾದ ಅರಿವು, ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ, ಸರಿಯಾದ ಪ್ರಯತ್ನ, ಸರಿಯಾದ ಜೀವನ ತೃಪ್ತಿ, ಹೀಗೆ ಸರಿಯಾದ ಧ್ಯಾನ, ಇವೆಲ್ಲ ಕೂಡ ಅಷ್ಟಾಂಗ ಯೋಗ ಮಾರ್ಗಗಳಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಪ್ರೇಮ ಅನ್ನೋದು ಇಲ್ಲಿ ನಾವು ಹೇಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾಧನೆಗಳಿಗೆಲ್ಲ ಪ್ರೇಮವು ಅತ್ಯಂತ ಮುಖ್ಯವಾದದ್ದು. ಏಕೆಂದರೆ ಒಬ್ಬನಲ್ಲಿ ಇದು ಸಾಕಷ್ಟು ಪ್ರಬಲವಾಗಿದ್ದರೆ ಇತರ ಸಾಧನಗಳನ್ನು ಹೊಂದುವುದಕ್ಕೆ, ಗಳಿಸಿಕೊಳ್ಳುವುದಕ್ಕೆ ಪ್ರೇರೇಪಿಸುತ್ತದೆ. ಇದೊಂದು ಇಲ್ಲದೇ ಇದ್ದರೆ, ಪ್ರೇಮ ಇಲ್ಲದೇ ಇದ್ದರೆ ಉಳಿದೆಲ್ಲವೂ ಇದ್ದರೂ ಇಲ್ಲದಂತೆ. ಅನೇಕರು ಈ ಸಾಧನವನ್ನು ಜನನ ಮರಣ ಚಕ್ರದ ಬಂಧನದಿಂದ ಬಿಡಿಸಿಕೊಳ್ಳಬೇಕೆಂದು ಹಾಗೂ ದೇವರಲ್ಲಿ ಐಕ್ಯವಾಗಲು ಇರುವ ತೀವ್ರ ಆಸೆ ಎಂದು ತರ್ಜುಮೆ ಮಾಡಲಾಗ್ತದೆ. ಆದರೆ ಹಾಗೆ ಹೇಳುವುದರಲ್ಲಿ ಸ್ವಾರ್ಥತೆಯ ಧ್ವನಿ ಇದೆ ಹಾಗೂ ಅದು ಭಾಗಶವಾದ ಅರ್ಥವನ್ನು ಕೊಡುತ್ತೆ. ನಾಲ್ಕನೇ ಅರ್ಹತೆಯಾದ ಪ್ರೇಮದ ಬಗ್ಗೆ ಮಹಾತ್ಮರು ನೀಡಿರುವ ಈ ವ್ಯಾಖ್ಯಾನವು ಅವರ ಸನ್ನಡತೆಗೆ ಕನ್ನಡಿಯನ್ನು ಹಿಡಿಯುವಂತೆ ಭಾಸವಾಗುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಪ್ರೇಮವು ಪ್ರಬಲವಾಗಿದ್ದರೆ ಅದು ಉಳಿದೆಲ್ಲ ಸದ್ಗುಣಗಳನ್ನು ಗಳಿಸಲು ಪ್ರೋತ್ಸಾಹಿಸಿದೆ. ಇಲ್ಲಿ ದೈನಂದಿನ ಜೀವನದಲ್ಲಿ ಪ್ರೇಮ, ಲವ್ ಇನ್ ಡೈಲಿ ಲೈಫ್, ದೈನಂದಿನ ಜೀವನದಲ್ಲಿ ಇದಕ್ಕೆ ಎರಡು ಅರ್ಥಗಳಿವೆ. ಮೊದಲನೆಯದು ಜೀವಂತ ಯಾವ ಪ್ರಾಣಿಗೂ, ಅಂದರೆ ಚೇತನವುಳ್ಳ ಜೀವಂತ ಯಾವ ಪ್ರಾಣಿಗೂ ನೀನು ಹಿಂಸೆಯನ್ನುಂಟು ಮಾಡದಂತೆ ಎಚ್ಚರಿಕೆಂದಿರು. ಜೀವಂತವಾಗಿರ್ತಕ್ಕಂಥ ಯಾವ ಪ್ರಾಣಿಗೂ, ಮನುಷ್ಯ ಆಗಲಿ ಪ್ರಾಣಿ ಆಗಲಿ, ಹಿಂಸೆಯನ್ನು ಮಾಡಿಕೊಡ್ದು. ಹಾಗೆ ಸಹಾಯ ಮಾಡೋದಕ್ಕೆ ಸಮಯ ದೊರೆಯುವುದೇ ಎಂದು ಯಾವಾಗಲೂ ಎದುರು ನೋಡ್ತಿರಬೇಕು. ಯಾರಿಗ ಸಹಾಯ ಮಾಡಬೇಕಂದ್ರೆ ನಾವು ಹಾತೊಳಿಬೇಕಾಗುತ್ತೆ, ಸಹಾಯ ಮಾಡಿದ್ವಿ ಆ ಥರ ಇಲ್ಲ. ಮೊದಲು ಹಿಂಸೆಯನ್ನು ಮಾಡದಿರುವುದು ಪ್ರಪಂಚದಲ್ಲಿ ಉಳಿದ ಎಲ್ಲ ಕಾರ್ಯಗಳಿಂದಲೂ ಹೆಚ್ಚು ಹಾನಿಕರವಾದದ್ದು. ಹಿಂಸೆ ನೋಡ್ತೇವೆ ಡೈಲಿ, ದೂರ ಹಿಂಸೆ ಇವೆಲ್ಲ ನೋಡ್ತಾರೆ. ಹೇಗೆ ಎಲ್ಲ ಕಾರ್ಯಗಳಿಂದ ಹೆಚ್ಚು ಹಾನಿಕರವಾದವು 3 ಪಾಪ ಕಾರ್ಯಗಳಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೊಟ್ಟು ಹರಟೆ ಅಂತ ಹೇಳ್ತೇವೆ. ಎರಡನೇದು ಕೊಟ್ಟು ಹರಟೆ, ಎರಡನೇದು ಕ್ರುಯಾಲಿಟಿ, ಮತ್ತೊಂದು ಮೂಢನಂಬಿಕೆ. ಈ 3 ವಿಷಯಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಈ ಕೊಟ್ಟು ಹರಟೆ ಅಂದರೆ ಸುಮ್ಮನೆ ಹಬ್ಸ್ಕೊಳ್ಳೋದೇನೋ, ಯಾರ ಮೇಲೆ ಅಪಪ್ರಚಾರ ಮಾಡಿ ಅವಮಾನ ಮಾಡ್ತಕ್ಕಂಥದ್ದಿದೆ. ಇದು ಗೊಡ್ಡು ಹರಟೆಯು ದುಷ್ಟ ಯೋಚನೆಯೊಂದಿಗೆ ಪ್ರಾರಂಭವಾಗುತ್ತದೆ ಹಾಗೂ ಅದು ಅದೇ ಒಂದು ದುಷ್ಕಾರ್ಯ. ಎಲ್ಲ ಕಡೆ ನೋಡ್ತೀವಿ, ಏನು ಹಚ್ಚಿ ಅವ್ರನ್ನ ಅಪಮಾನ ಮಾಡಿ ಏನೆಲ್ಲ ಆಗ್ತಾ ಇದೆ ಇವತ್ತು ಪ್ರಪಂಚ ದಿನಿತ ನೋಡ್ತಾರೆ. ಏಕೆಂದರೆ ಎಲ್ಲರಲ್ಲಿಯೂ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಇದ್ದೇ ಇರ್ತವೆ. ಅವುಗಳಲ್ಲಿ ಯಾವುದರ ಬಗ್ಗೆ ಹೆಚ್ಚು ಯೋಚಿಸಿದರೆ ಅದರಂತೆ ನಾವು ಆಗ್ತೇವೆ. ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟ ಗುಣಗಳು ಇದ್ದೇ ಇರುತ್ತವೆ. ಅವುಗಳಲ್ಲಿ ಯಾವುದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವೋ ಅದರಂತೆ ನಾವು ಆಗ್ತೇವೆ. ಕೆಲವರು ಕೆಟ್ಟ ವಿಚಾರವನ್ನು ವಿನಾಕಾರಣ ಇನ್ನೊಬ್ಬರಿಗೆ ತಿಳಿಸುವುದು ಸರಿಯೇ ಎಂದು ಆಲೋಚಿಸಬೇಕು. ನೀನು ನಿನ್ನ ನೆರೆಯವರಲ್ಲಿ ಒಳ್ಳೆಯ ಯೋಚನೆಗಳ ಬದಲಾಗಿ ಕೆಟ್ಟ ಯೋಚನೆಗಳನ್ನು ತುಂಬುತ್ತಿದ್ದೀಯೇ, ಹೀಗಾಗಿ ನೀನು ಪ್ರಪಂಚದ ದುಃಖವನ್ನು ಹೆಚ್ಚಿಸುತ್ತಿದ್ದೀಯೇ. ಇದರಿಂದ ನಿನ್ನ ಅಭಿವೃದ್ಧಿಯನ್ನು ಕುಂಠಿತಗೊಳ್ಳುತ್ತದೆ. ಹೆಚ್ಚು ನಾವು ಇನ್ನೊಬ್ಬರು ಕೆಟ್ಟ ಯೋಚನೆ ತುಂಬ್ತಾ ಇದ್ರೆ ಅದರಲ್ಲಿ ಪ್ರಪಂಚದ ದುಃಖವನ್ನು ಹೆಚ್ಚು ಮಾಡಲಿಕ್ಕೆ ನಾವೇ ಕಾರಣೀಭೂತರಾಗ್ತೇವೆ. ಇದರಿಂದ ನಿನ್ನ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ದೊಡ್ಡ ಹೊಟ್ಟೆಯು ತನಗೂ ಹಾಗೂ ತನಗೆ ಬಲಿಯಾದವರಿಗೂ ಹಾನಿ ಮಾಡಿಕೊಂಡು ಇನ್ನೂ ತೃಪ್ತಿಗೊಳ್ಳದೆ ತನ್ನ ಶಕ್ತಿ ಎಲ್ಲವನ್ನೂ ಉಪಯೋಗಿಸಿಕೊಂಡು ಅದರ ಅಪರಾಧ ಕೃತ್ಯಕ್ಕೆ ಇತರರನ್ನು ಪಾಲುದಾರನಾಗಿ ಮಾಡಲು ಪ್ರಯತ್ನಿಸುತ್ತದೆ. ಇಂತಹ ಕಾರ್ಯದಿಂದ ನೀನು ಸಂಪೂರ್ಣವಾಗಿ ದೂರ ಇರಬೇಕಾಗ್ತದೆ. ಹಾಗೆ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡ.
ಒಬ್ಬರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅದಕ್ಕೆ ಕಿವಿಗೊಡಬೇಡ. ಮಾತನಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎಂಬ ಗಾದೆಯಂತೆ ಅದ್ರ ಬಗ್ಗೆ ನಾವು ಹೆಚ್ಚು ಮಾತನಾಡೋದು ಸೂಕ್ತ ಅಲ್ಲ. ಹಾಗೆ ಪರಪೀಡನೆ ರಿಯಾಲಿಟಿ ಇತ್ತೀಚೆಗೆ ನಾವು ನೋಡ್ತಾ ದಿನನಿತ್ಯ ಇವುಗಳಲ್ಲಿ ನೋಡ್ತೀವಲ್ಲ ಪರಪೀಡನೆಯ ಬಗ್ಗೆ ಎರಡು ವಿಧ: ಉದ್ದೇಶ ಪೂರ್ವಕವಾದದ್ದು, ಉದ್ದೇಶವಾಗಿಲ್ಲದು. ತಿಳಿದು ಮಾಡುವುದು ಮತ್ತು ತಿಳಿಯದೆ ಮಾಡುವುದು ಎಂಬ ಎರಡು ಪಕ್ಷಗಳು. ಪರಪೀಡನೆ ಎಂದರೆ ಬೇಕೆಂದೇ ಇನ್ನೊಂದು ಜೀವಿಗೆ ನೋವನ್ನುಂಟು ಮಾಡುವುದು. ಅದು ಪಾಪಗಳಲ್ಲಿ ಅತಿ ಪೂರಕಲ್ಲ, ಘೋರವಾದದ್ದು. ಇದೊಂದು ಮಾನವನ ಕೆಲಸವಲ್ಲ, ಬದಲಾಗಿ ಪೈಶಾಚಿಕ ಕೃತ್ಯವೇ ಆಗಿದೆ. ಯಾರು ಇಂತಹ ಕೆಲಸವನ್ನು ಮಾಡಲಾರದು ಎಂದು ನೀನು ಹೇಳಬಹುದು. ಆದರೆ ಮಾನವನು ಆಗಾಗ್ಗೆ ಹಾಗೆ ಮಾಡಿದ್ದರೆ ಹಾಗೂ ಪ್ರತಿನಿತ್ಯ ಈಗಲೂ ಮಾಡುತ್ತಿರ್ತಾರೆ, ಇದೆಲ್ಲ ನೋಡ್ತಾ ಇದ್ದಾರೆ ಹೇಳಬಹುದು. ಆದರೆ ಮಾನವನು ಆಗಾಗ್ಗೆ ಹಾಗೆ ಮಾಡಿದ್ದಾರೆ, ಪ್ರತಿನಿತ್ಯ ಈಗಲೂ ಕೂಡ ಮಾಡ್ತಲಿದ್ದಾರೆ. ಲೆಡ್ ಬಿಟ್ಟದವರು ಪರಪೀಡನೆಯನ್ನು ಮಾನವೀಯ ಕೃತ್ಯಕ್ಕಿಂತಲೂ ಪೈಶಾಚಿಕ ಕೃತ್ಯವೆಂದು ಹೇಳಬಯಸುತ್ತಾರೆ. ಮತ್ತೊಂದು ಬಹಳ ಮುಖ್ಯವಾಗಿ ಈ ಒಂದು ನಾವು ಪ್ರೇಮದಲ್ಲಿ 5ನೇ ಭಾಗ ಮೂಢನಂಬಿಕೆ, ಅದು ಕೂಡ ಬಹಳ ಮುಖ್ಯವಾಗಿ. ಮೂಢನಂಬಿಕೆ ಇನ್ನೊಂದು ಮಹಾದೋಷ. ಅದು ಬಹಳವಾದ ಕ್ರೌರ್ಯವನ್ನುಂಟು ಮಾಡಿದೆ. ಅದಕ್ಕೆ ಅಡಿಯಾಳಾಗಿರುವವನು ತನಗಿಂತಲೂ ಬುದ್ಧಿವಂತರಾದವನ್ನು ತುಚ್ಛೀಕರಿಸಿ, ಅಂದರೆ ಕೀಳಾಗಿ ತಾನು ಮಾಡುವಂತೆ ಅವರು ಮಾಡಬೇಕೆಂದು ಬಲತ್ಕಾರಿಸಲು ಪ್ರಯತ್ನಿಸುತ್ತಾನೆ. ಅಂದರೆ ಮಾನವ ಮೂಢನಂಬಿಕೆ ಇವೆಲ್ಲ ಸೂರ್ಯಗೌಡರಿಗೆಲ್ಲ ಪ್ರಾಣಿ ಕುರಿ ಕೋಳಿ ಇವೆಲ್ಲ ಇವೆಲ್ಲ ಮೂಢನಂಬಿಕೆಯಲ್ಲಿ ಅವ್ನು ಮಾಡ್ತಿದ್ದವನು ಹೇಗೆ ಈ ಥರ ಆಗ್ತದೆ ಗೊತ್ತಿ ತಾನು ಮಾಡೋದಂತೆ ಇನ್ನೊಬ್ಬನಿಗೂ ಪ್ರೇರೇಪಣೆ ಕೊಡೋದು ಬಲತ್ಕಾರ ಪ್ರಯತ್ನ. ಉದಾಹರಣೆ ಪ್ರಾಣಿ ಬಲಿ, ರಕ್ತ ಬಲಿ. ಮಹಾತ್ಮರು ಎಂದು ಇಂತಹ ಬಲಿ ಕೊಡುವ ಹೀನ ಕೃತ್ಯವನ್ನು ಎಂದೂ ಪ್ರೋತ್ಸಾಹಿಸಲಿಲ್ಲ. ಬಲಿ ಕೊಡುವುದು ಮೂಢನಂಬಿಕೆ ಎಂಬ ಈ ಘೋರ ಸ್ವಪ್ನದಿಂದ ಪ್ರಭಾವಿತರಾಗಿ ಜನರು ಆ ಪ್ರೇಮ ಸ್ವರೂಪನಾದ ದೇವರ ಹೆಸರಿನಲ್ಲಿ ಅದೆಷ್ಟು ಅಪರಾಧಗಳನ್ನು ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಅನೇಕ ಇವತ್ತು ನಡೀತಲೇ ಇದು, ಯಾರು ತಪ್ಪಿಸಕ್ಕಾಗ್ತಾ ಇಲ್ಲ. ಆದ್ದರಿಂದ ಈ 3 ಅಪರಾಧಗಳಿಂದ ದೂರ ಇರಬೇಕು. ಏಕೆಂದರೆ ಪ್ರೇಮದ ವಿರುದ್ಧ ಪಾಪ ಕಾರ್ಯಗಳಾದ್ರಿಂದ ಅವು ಎಲ್ಲ ರೀತಿಯ ಅಭಿವೃದ್ಧಿಗೂ ಮಾರಕವಾಗ್ತವೆ. ಅಂದರೆ ಇಲ್ಲಿ ಗಾಸಿಪ್ ಅನ್ನೋದೊಂದು ಒಟ್ಟು ಹೊರಟೆ, ಮತ್ತೊಂದು ಪರಪೀಡನೆ, ಮತ್ತೊಂದು ಈ ಮೂಢನಂಬಿಕೆ. ಇದರಿಂದ 3ರಿಂದಲೂ ನಾವು ಆದಷ್ಟು ದೂರ ಇರಬೇಕು. ಕೊನೆಯದಾಗಿ ಕೊನೆ ಹಂತದಲ್ಲಿ ಸರ್ವಿಸ್ ಬಹಳ ಮುಖ್ಯ. ನಾವು ನಮ್ಮ ಆತ್ಮದ ಉನ್ನತಿಯನ್ನು, ಅದರ ಲಾಭವನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಸರ್ವಿಸ್ ಅನ್ನು ಮಾಡ್ತಲೇ ಇರಬೇಕಾಗುತ್ತೆ. ನಾವು ನಮ್ಮ ಜೀವನ, ನಮ್ಮ ಸಂಸಾರ ಅನ್ನೋದಕ್ಕಿಂತ ಸರ್ವಿಸ್ ಕಡೆ, ಸೇವಾ ವಿಭಾಗ ಕಡೆ ಹೆಚ್ಚು ಒತ್ತು ಕೊಟ್ಟಾಗ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು, ಕನಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ಮಹಾತ್ಮರು ಹೀಗೆ ಹೇಳಿದ್ದಾರೆ: ಯೋಗ ಮಾರ್ಗದಲ್ಲಿರುವ ಬದುಕು ತನ್ನ ಸ್ವಂತಕ್ಕಲ್ಲ. ಯೋಗ ಮಾರ್ಗದಲ್ಲಿರುವವನ ಬದುಕು ತನ್ನ ಸ್ವಂತಕ್ಕಲ್ಲ ಅಂತಕ್ಕಂಥ ಅಭಿಲಾಷೆಯನ್ನು ನಾವು ಹೊಂದಬೇಕಾಗುತ್ತೆ. ಇತರರಿಗೋಸ್ಕರ, ಇತರರ ಸೇವೆಯನ್ನು ಮಾಡೋದಕ್ಕೋಸ್ಕರ ತನ್ನನ್ನು ತಾನು ಮರೆತಿದ್ದಾನೆ. ಒಂದು ಲೇಖನಿ ಇಲ್ಲದೆ ಭಗವಂತನ ಯೋಚನೆಯು ಲೋಕದಲ್ಲಿ ವ್ಯಕ್ತವಾಗಲಾರದು. ಹಾಗೆ ನೀನು ನಿನ್ನ ದೋಷಗಳನ್ನು ನಿಗ್ರಹಿಸುವುದರ ಜೊತೆಗೆ ಉತ್ಸಾಹದಿಂದ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರಬೇಕು. ನಿನ್ನ ಸೇವೆಯ ಆಸಕ್ತಿ ಎಷ್ಟಿರಬೇಕೆಂದರೆ ನಿನ್ನ ಸುತ್ತಮುತ್ತಲೂ ಬರುವ ಸೇವೆಯ ಅವಕಾಶಗಳನ್ನು ಕಾಯ್ತಿರಬೇಕಾಗುತ್ತಂತೆ. ಸೇವೆ ಮಾಡಲಿಕ್ಕೆ ಕಾಯ್ತಾ ಇರಬೇಕಂತ. ಅವಕಾಶಗಳು ಬಂದಾಗ ಅದಕ್ಕೆ ಹಿನ್ನಡೆ ಆಗಬಾರ್ದು, ಅವಕಾಶಕ್ಕಾಗಿ ಕಾಯ್ತಾ ಇರಬೇಕು. ಅದು ಮಾನವರಿಗೆಲ್ಲ, ಬರೀ ಮಾನವರ ಸೇವೆ ಅಲ್ಲ, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು, ಅದನ್ನು ಬೆಳೆಸೋದು, ಹಾಗೆ ಸಸ್ಯಗಳನ್ನು ಬೆಳೆಸೋದು, ಅದರಲ್ಲಿ ಹೆಚ್ಚು ಪ್ರಯೋಜನ ಕಾಣ್ತದೆ. ಹೀಗೆ ಕೂಡ ಅನ್ವಯ ಈ ರೀತಿಯಲ್ಲಿ ಪ್ರತಿನಿತ್ಯವೂ ಮಾಡ್ತಿರ್ಬೇಕು. ಯಾವುದೋ ಒಂದು ಮಾಡಿಬಿಡೋದಲ್ಲ, ಪ್ರತಿನಿತ್ಯ ನಾವು
ಮನುಷ್ಯರ ಸೇವೆ, ಪ್ರಾಣಿಗಳ ಸೇವೆ, ಸಸ್ಯಗಳ ಸೇವೆ, ಈ 3 ಸೇವೆಗಳನ್ನು ಮಾಡ್ತಾ ನಾವು ಪ್ರಾಪಂಚಿಕ ಜೀವನದಲ್ಲಿ ನಮ್ಮತನವನ್ನು ಹೆಚ್ಚು ಮಾಡಿಕೊಂಡು ಹೀಗೆ ನಡೆ ನುಡೆ ಸಿದ್ಧಾಂತದಿಂದ ಮಾನವನ ವ್ಯಕ್ತಿತ್ವ ವಿಕಸನಗೊಳಿಸುವುದು, ಆ ಮೂಲಕ ಆತ್ಮ ಪರಿಪೂರ್ಣತೆಯನ್ನು ಸಾಧಿಸುವನು. ಮಾನವ ವಿಶ್ವ ಮಾನವನಾದಾಗ ಮಾತ್ರ ಪರಿಪೂರ್ಣ ಮಾನವನಾಗ್ತಾನೆ. ವಿಶ್ವ ಮಾನವ ಸಾರವಲ್ಲ, ಬದುಕಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಸಮಾನತೆಯನ್ನು ಬಯಸುತ್ತಾರೆ. ವಿಶ್ವ ಮಾನವ ಆದವನು ಬದುಕಿನಲ್ಲಿ ಎಲ್ಲರನ್ನು ಸಮಾನತೆಯಿಂದ ಬಯಸುತ್ತಾನೆ. ಶೋಷಣೆಯನ್ನು ವಿರೋಧಿಸುತ್ತಾನೆ. ನಡೆ ನುಡಿಯಲ್ಲಿ ವ್ಯತ್ಯಾಸವಿಲ್ಲದೆ ಬದುಕುತ್ತಾನೆ. ಅವನೇ ವಿಶ್ವ ಮಾನವ. ಹೀಗೆ ನಾವು ವಿಶ್ವ ಮಾನವ ಪಥದಲ್ಲಿ ಸಾಗಬೇಕಾದ್ರೆ ನಾವು ಆತ್ಮದ ಲಾಭವನ್ನು ಕಂಡುಕೊಂಡಾಗ, ಆತ್ಮದ ಉನ್ನತಿಯನ್ನು ಮಾಡಿಕೊಂಡಾಗ ಈ ವೈರಾಗ್ಯವನ್ನು, ವಿವೇಕವನ್ನು, ಸದಾಚಾರವನ್ನು, ಪ್ರೇಮವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ಕಾರ್ಯೋನ್ಮುಖರಾದಾಗ ನಾವು ಸಾರ್ಥಕ ಬದುಕಾಗ್ತದೆ. ಸಾರ್ಥಕ ಬದುಕು ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ದಿನನಿತ್ಯ, ಯಾವುದೋ ಒಂದು ದಿವಸ ಅಲ್ಲ, ದಿನನಿತ್ಯ ಅದ್ರ ಬಗ್ಗೆ ಹೆಚ್ಚು ನಾವು ಯೋಚನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಪಾವನಾಗುತ್ತೆ ಅಂತ ಹೇಳ್ತಾ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಇವೆಲ್ಲ ಆತ್ಮ ಲಾಭಕ್ಕಾಗಿ ನಾನು ಇವೆಲ್ಲ ಹೇಳಿದೆಲ್ಲ ನಮ್ಮ ಆತ್ಮದ ಉನ್ನತೀಕರಣ, ಆತ್ಮವನ್ನು ಚೈತನ್ಯ ಇನ್ನೂ ಹೆಚ್ಚು ಮಾಡಿಕೊಳ್ಳಿಕ್ಕೆ ಇವು ಕಾರಣೀಭೂತವಾಗಿದೆ. ಇವುಗಳನ್ನ ಅನುಷ್ಠಾನ ಮಾಡೋಣ, ಕಾರ್ಯೋನ್ಮುಖರಾಗೋಣ, ಅಳವಡಿಸ್ಕೊಳ್ಳೋಣ, ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಮಾನ್ಯ ನಿರ್ದೇಶಕರು ಇದೊಂದು ವಿಷಯವನ್ನು ನನಗೆ ಕೊಟ್ಟು ಸಾಕಷ್ಟು ನಾನು ಬೆಳಗ್ಗೆ ನೆನೆವರೆಗೂ ಬಹಳ ಇರಲಿಲ್ಲ. ಸುಮಾರು 4 ಗಂಟೆಗೆ ಎದ್ಬಿಟ್ಟು ನಾನು ನೆನ್ನೆ ಎಲ್ಲರೂ ಲಘುಗಳಿದ್ದರು. ನಾನು ಹೇಳಿಲ್ಲ ಏನು ಅಂತ ಹೇಳಿ ಒಂದು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೆಚ್ಚು ನಾನು ಕೂಡ ಅಳವಡಿಸ್ಕೊಳ್ಳಿಕ್ಕೆ, ಯೋಚನೆ ಮಾಡಲಿಕ್ಕೆ. ಯಾವ ಮನುಷ್ಯನೂ ಪರಿಪೂರ್ಣ ಅಲ್ಲ, ಇದು ಭಾಳ ಸ್ಪಷ್ಟವಾಗುತ್ತದೆ. ಯಾವ ಮನುಷ್ಯನೂ ಪರಿಪೂರ್ಣ ಅಲ್ಲ. ನಾವು ಕಲಿಬೇಕಾದ ಸಾಕಷ್ಟಿದೆ, ಅಳವಡಿಸ್ಕೊಳ್ಬೇಕಾದ ಸಾಕಷ್ಟಿದೆ, ಅರಿಯಬೇಕಾದ ಸಾಕಷ್ಟಿದೆ. ಇದನ್ನು ಅರಿಯಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ನಾವು ಒಂದು ಚಿಂತನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡಂಥ ಮಾನ್ಯ ನಿರ್ದೇಶಕರಿಗೆ ಮತ್ತು ಆತ್ಮದ ಲಾಭದ ಪ್ರಯೋಜನವನ್ನು ನಿಮ್ಮ ಮುಂದೆ ಹಂಚಿಕೊಂಡಂಥ ಆತ್ಮೀಯರಾದಂಥ ಜನಾರ್ದನ್ ಗುಪ್ತಾರವರಿಗೆ ಮತ್ತು ಹಿರಿಯರಾದ ಚಂದ್ರಯ್ಯನವರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮತ್ತು ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.